ಹೇ ಗಾಯ್ಸ್, ಒಂದು ಸೂಪರ್ ಆದ ಸೈಫೈ ಥ್ರಿಲ್ಲರ್ ಮೂವಿ. ಈ ಮೂವಿನ ಮ್ಯಾಕ್ಸಿಮಮ್ ಎಲ್ಲರೂ ನೋಡಿರ್ತೀರಾ, ಬಟ್ ಆದ್ರೆ ಅರ್ಥ ಆಗಿರಲ್ಲ, ಕೆಲವರು ನೋಡೇ ಇರಲ್ಲ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಅನಹೈಲೇಷನ್ ಅನ್ನೋ ಸೈಫೈ ಇಂಗ್ಲಿಷ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ಅನಹೈಲೇಷನ್ ಅಂದ್ರೆ ಕಂಪ್ಲೀಟ್ ನಾಶ, ಅಂದ್ರೆ ಸರ್ವನಾಶ. ಮೂವಿ ತುಂಬಾ ಸೂಪರ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಸೊ ಫುಲ್ ವಿಡಿಯೋನ ನೋಡಿ ಸೈನ್ಸ್ ಬಗ್ಗೆ ತುಂಬಾ ವಿಷಯಗಳನ್ನ ತಿಳ್ಕೊತೀರಾ. ಸೊ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲೇ ಒಂದು ಹುಡುಗಿ, ಇವಳೇ ನಮ್ಮ ಕಥೆಯ ಹೀರೋಯಿನ್ ಲೀನಾ, ಗ್ಲಾಸ್ ಬಾಕ್ಸ್ ಅಲ್ಲಿ ಅವಳನ್ನ ಕೂರಿಸಿಕೊಂಡು ಅವಳನ್ನ ಸುತ್ತ ಸೆಕ್ಯೂರಿಟೀಸ್ ಕೆಲವರು ನಿಂತ್ಕೊಂಡು ರೇಡಿಯೇಷನ್ ಸೂಟ್ ನೆಲ್ಲ ಹಾಕೊಂಡು, ಲೀನಾ ಅಲ್ಲಿ ಏನಾಯ್ತು, ಅಲ್ಲಿ ಏನ್ ತಾನೇ ನಡೀತು, ನಿಮ್ಮ ಜೊತೆ ಬಂದವರೆಲ್ಲ ಏನಾದ್ರು, ಬರೀ 2 ವಾರಕ್ಕೆ ಮಾತ್ರ ಊಟನ ತಗೊಂಡು ಹೋಗಿದ್ದು ನೀವು, ಆದ್ರೆ ನಿಮ್ಮ ಕೈಯಲ್ಲಿ ಹೇಗೆ 4 ತಿಂಗಳು ಬದುಕಿರೋಕೆ ಆಯ್ತು, ಹೇಳಿ ಲೀನಾ ಹೇಳಿ ಅಂತ ಫೋರ್ಸ್ ಮಾಡಿ ಕೇಳ್ಬೇಕಾದ್ರೆ ನಮ್ಮ ಲೀನಾ ನನಗೆ ಯಾವುದೇ ನೆನಪಿಲ್ಲ, ಏನುವೇ ನೆನಪಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಇವಾಗ ಸ್ವಲ್ಪ ದಿನಗಳ ಹಿಂದೆ ಆಕಾಶದಿಂದ ಏನೋ ಒಂದು ಭೂಮಿಯಲ್ಲಿ ಯಾವುದೋ ಒಂದು ಕೊನೆಯಲ್ಲಿ ಬೀಚ್ ಸೈಡ್ ಅಲ್ಲಿರೋ ಲೈಟ್ ಹೌಸ್ ಗೆ ಬಂದು ಬೀಳ್ತಾ ಇದೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಲೀನಾ ಒಂದು ಕಾಲೇಜ್ ನಲ್ಲಿ ಪ್ರೊಫೆಸರ್ ಆಗಿದ್ದಾರೆ, ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಯಾಲಜಿಸ್ಟ್ ಅವರು ಸ್ಟೂಡೆಂಟ್ಸ್ ಗೆ ಸೆಲ್ಸ್ ಗಳ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ. ನೀವು ಡಾಕ್ಟರ್ ಆಗೋದಾಗಿದ್ರು ಸರಿ, ಸೈಂಟಿಸ್ಟ್ ಆಗೋದಾಗಿದ್ರು ಸರಿ, ಎಲ್ಲವನ್ನೂ ನೀವು ಇಲ್ಲಿಂದಾನೇ ಸ್ಟಾರ್ಟ್ ಮಾಡಬೇಕು. ಸೆಲ್ಸ್ 4 ಬಿಲಿಯನ್ ವರ್ಷಗಳ ಹಿಂದೆ ಒಂದು ಸೆಲ್ 2 ಆಯ್ತು, 2 4 ಆಯ್ತು, 4 8 ಆಯ್ತು. ಚಿಕ್ಕ ಹುಳದಿಂದ ವಿಕಾಸಾತ್ಮಕ ಅಭಿವೃದ್ಧಿ ಅಂದ್ರೆ ಎವಲ್ಯೂಷನರಿ ಡೆವಲಪ್ಮೆಂಟ್, ಸರಿಯಾಗಿ ಪ್ರೊನೌನ್ಸಿಯೇಷನ್ ಮಾಡಿದೀನಿ ಅನ್ಸುತ್ತೆ. ಎವಲ್ಯೂಷನರಿ ಡೆವಲಪ್ಮೆಂಟ್ ಇಂದ ಉಂಟಾಗಿದ್ದೆ ಮನುಷ್ಯರು ಅಂತ ಸೆಲ್ಸ್ ಬಗ್ಗೆ ಸೂಪರ್ ಆಗಿ ಕ್ಲಾಸ್ ಮಾಡಿಬಿಟ್ಟು ಹೊರಗಡೆ ಬರ್ತಾರೆ ನಮ್ಮ ಲೀನಾ. ಆವಾಗ ಅಲ್ಲಿ ಇನ್ನೊಬ್ಬ ಪ್ರೊಫೆಸರ್ ಇದ್ದಾರೆ, ನಮ್ಮ ಲೀನಾ ಅವಳ ಫ್ರೆಂಡ್ ಅನ್ಸುತ್ತೆ. ಆ ಪ್ರೊಫೆಸರ್, ಇನ್ನ ಎಷ್ಟು ದಿನ ಹೀಗೆ ಇರ್ತೀಯ ಲೀನಾ, ನೀನು ಮಾಡಿದ ಅಷ್ಟು ದೊಡ್ಡ ದ್ರೋಹ ಏನೂ ಇಲ್ಲ, ಪರವಾಗಿಲ್ಲ ಬಾ, ಇವತ್ತು ನನ್ನ ಮನೆಯಲ್ಲಿ ಒಂದು ಪಾರ್ಟಿ ಇದೆ ಅಂತ ಕರೀತಾ ಇದ್ದಾನೆ ಪ್ರೊಫೆಸರ್. ಅದಕ್ಕೆ ನಮ್ಮ ಲೀನಾ, ಸಾರಿ ನನಗೆ ಬರೋಕೆ ಆಗಲ್ಲ, ನನಗೆ ಬೇರೆ ಕೆಲಸ ಇದೆ ಅನ್ಬಿಟ್ಟು ಹೋಗ್ತಾಳೆ. ನಮ್ಮ ಲೀನಾ ಇವಾಗ ಒಂಟಿಯಾಗೆ ಇದ್ದಾಳೆ, ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾಳೆ. ಯಾಕೆ ಅಂದ್ರೆ ಲೀನಾಳ ಹಸ್ಬೆಂಡ್ ಒಬ್ಬ ಆರ್ಮಿ ಆಫೀಸರ್, ಅವರು ಒಂದು ಮಿಷನ್ ಗಾಗಿ 1 ವರ್ಷದ ಹಿಂದೆ ಹೋಗಿದ್ದು, ಎಲ್ಲಿಗೋ ಹೋಗಿದ್ದಾರೆ, ಇಲ್ಲಿಯವರೆಗೂ ಬಂದೇ ಇಲ್ಲ. ಯಾವುದೇ ತರ ಇನ್ಫಾರ್ಮೇಶನ್ ಅವರ ಬಗ್ಗೆ ಇಲ್ಲ, ಸಿಗ್ತಾನೆ ಇಲ್ಲ. ಮತ್ತೆ ಅವರ ಫ್ಯಾಮಿಲಿಯಲ್ಲಿ ಏನೋ ಪ್ರಾಬ್ಲಮ್ ಅನ್ಸುತ್ತೆ. ಅದಕ್ಕೆ ನಮ್ಮ ಲೀನಾ ಅದನ್ನೆಲ್ಲ ಯೋಚನೆ ಮಾಡಿ ಬೇಜಾರಾಗ್ತಾ ಇದ್ದಾಳೆ. ಹಾಗೆ ಒಂದು ದಿನ ಮನೆಗೆ ಒಬ್ಬಳೆ ಪೇಂಟ್ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಹಿಂದೆ ಬರೋ ಹಾಗೆ ಇದೆ. ಯಾರು ಅಂತ ಹಿಂದೆ ತಿರುಗಿ ನೋಡಿದ್ರೆ 1 ವರ್ಷದ ಹಿಂದೆ ಮಿಸ್ ಆಗಿದ್ದ ಅವಳ ಹಸ್ಬೆಂಡ್. ಅಷ್ಟೇ ಓಡಿ ಹೋಗಿ ತಪ್ಕೊಂಡು ಮುದ್ದಾಡ್ಬಿಡ್ತಾಳೆ. ತುಂಬಾನೇ ಫೀಲ್ ಮಾಡ್ತಾ ಇದ್ದಾಳೆ ಲೀನಾ. ಎಲ್ಲಿಗೆ ಹೋಗಿದ್ರಿ ಇಷ್ಟು ದಿನ, ಏನ್ ಮಿಷನ್ ಅದು, ಯಾವ ಊರಿಗೆ ಹೋಗಿದ್ರಿ, ನನ್ನನ್ನ ಮರ್ತೆ ಬಿಟ್ಟಿದ್ರಲ್ವಾ ಅಂತೆಲ್ಲ ನಮ್ಮ ಲೀನಾ ಕೇಳ್ಬೇಕಾದ್ರೆ, ನನಗೆ ಗೊತ್ತಿಲ್ಲ, ಯಾವುದುವೇ ನನಗೆ ನೆನಪಿಲ್ಲ ಅಂತ ಹೇಳ್ತಾ ಇದ್ದಾರೆ ಲೀನಾಳ ಹಸ್ಬೆಂಡ್ ಕೆನ್ನ. ಏನ್ರಿ ಹೀಗೆ ಮಾತಾಡ್ತಾ ಇದ್ದೀರಾ, 1 ವರ್ಷದಿಂದ ಮಿಸ್ ಆಗಿಬಿಟ್ಟು ಇವಾಗ ಬಂದಿದ್ದೀರಾ, ಸರಿ ಇಲ್ಲಿಗೆ ಬರ್ಬೇಕು ಅಂತ ಹೇಗೆ ನಿಮಗೆ ದಾರಿ ಗೊತ್ತಾಯ್ತು? ನನಗೆ ಗೊತ್ತಿಲ್ಲ, ಡೋರ್ ಓಪನ್ ಆಗಿತ್ತು, ಒಳಗಡೆ ಬಂದೆ, ಒಳಗಡೆ ಬಂದು ನಿನ್ನ ಮುಖವನ್ನ ನೋಡಿದ ಮೇಲೆ ಎಲ್ಲೋ ನಿನ್ನ ನೋಡಿದ ಹಾಗೆ ಫೀಲ್ ಆಯ್ತು ಅಂತ ಮಾತಾಡ್ಕೊಂಡೆ ಗ್ಲಾಸ್ ಅಲ್ಲಿರೋ ನೀರ್ನ ಕುಡಿದ್ಬಿಟ್ಟು ಟೇಬಲ್ ನಲ್ಲಿ ಇಡ್ತಾರೆ ಕೆನ್ನ. ಬಾಯಿಂದ ಬ್ಲಡ್ ಬಂದಿದೆ ಅನ್ಸುತ್ತೆ, ಅದು ಗ್ಲಾಸ್ ಅಲ್ಲಿ ಗೊತ್ತಾಗ್ತಾ ಇದೆ. ಅದಕ್ಕೆ ನಮ್ಮ ಲೀನಾ ಗಾಬರಿ ಆಗ್ಬಿಟ್ಟು ಆಂಬುಲೆನ್ಸ್ ನ ಕರೆಸಿ ಎತ್ತಾಕೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಭಯಂಕರವಾಗಿ ಬ್ಲಡ್ ವಾಮಿಟ್ ಮಾಡ್ತಾ ಇದ್ದಾರೆ ಹಸ್ಬೆಂಡ್ ಕೆನ್ನ. ಲೀನಾಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ, ಗಂಡ ಸಾಯ್ತಾ ಇದ್ದಾನೆ. ಡ್ರೈವರ್ ಇನ್ನ ಸ್ವಲ್ಪ ಬೇಗ ಹೋಗಿ ಅಂತ ಲೀನಾ ಕಿರ್ಚ್ಕೋಬೇಕಾದ್ರೆ ಸ್ಪೀಡ್ ಆಗಿ ಹೋಗ್ತಾ ಇದ್ದ ಆಂಬ್ಯುಲೆನ್ಸ್ ಹಾಗೆ ಸ್ಟಾಪ್ ಆಗ್ತಾ ಇದೆ. ಏನು ಅಂತ ನೋಡಿದ್ರೆ ತುಂಬಾ ಜನ ಮಿಲಿಟರಿ ಆಫೀಸರ್ಸ್ ಆಂಬ್ಯುಲೆನ್ಸ್ ನ ಅಡ್ಡ ಹಾಕಿ ಒಳಗಡೆ ಇರೋ ಹಸ್ಬೆಂಡ್ ನ ತಗೊಂಡು ಎಲ್ಲಿಗೋ ಹೋಗ್ತಾ ಇದ್ದಾರೆ. ನಮ್ಮ ಲೀನಾ ಇಲ್ಲಿ ಏನ್ ನಡೀತಾ ಇದೆ, ಏನ್ ಮಾಡ್ತಾ ಇದ್ದೀರಾ, ಅವರನ್ನ ಬಿಟ್ಬಿಡಿ ಅಂತ ಕಿರ್ಚ್ಕೋಬೇಕಾದ್ರೆ ಅಷ್ಟೇ ಲೀನಾ ಕತ್ತಿಗೆ ಒಂದು ಇಂಜೆಕ್ಷನ್ ಹಾಕ್ತಾರೆ ಆಫೀಸರ್ಸ್. ಲೀನಾ ಹಾಗೆ ಅನ್ಕಾನ್ಶಿಯಸ್ ಆಗ್ತಾಳೆ. ಮತ್ತೆ ಕಣ್ಬಿಟ್ರೆ ಯಾವುದೋ ಒಂದು ಚೇಂಬರ್ ನಲ್ಲಿ ಇದ್ದಾಳೆ, ಒಂಥರ ಹ್ಯಾಂಗ್ ಓವರ್ ಆಗಿದೆ. ಈ ಜಾಗದ ಹೆಸರು ಏರಿಯಾ ಎಕ್ಸ್. ನಮ್ಮ ಹೀರೋಯಿನ್ ಗೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆವಾಗ ಅಲ್ಲಿಗೆ ಒಂದು ಲೇಡಿ ನಡ್ಕೊಂಡು ಬರ್ತಾ ಇದ್ದಾರೆ, ಇವರೇ ಡಾಕ್ಟರ್ ವೆಂಟ್ರಸ್. ಅಲ್ಲಿಗೆ ಬಂದು, ನಿಮ್ಮ ಹಸ್ಬೆಂಡ್ ನಿಮ್ಮ ಹತ್ರ ಏನಾದ್ರೂ ಹೇಳಿದಾರಾ, ಯಾವ ಮಿಷನ್ ಗೆ ಹೋಗಿದ್ರು ಅಂತ ಶೇರ್ ಮಾಡಿದ್ದಾರಾ, ಈ 1 ವರ್ಷದಲ್ಲಿ ಯಾವತ್ತಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರಾ ಅಂತೆಲ್ಲ ಕ್ವಶನ್ಸ್ ಮಾಡ್ಬೇಕಾದ್ರೆ, ಮೇಡಮ್ ಇದೇ ಕ್ವಶನ್
ಕ್ವಶನ್ ಗಳನ್ನ ನಾನು ನನ್ನ ಹಸ್ಬೆಂಡ್ ನ ಕೇಳ್ದೆ, ಆದ್ರೆ ಅವರು ನನಗೆ ಏನು ಬಿ ಗೊತ್ತಿಲ್ಲ, ಯಾವುದುವೇ ನೆನ್ಪಿಲ್ಲ ಅಂತ ಹೇಳಿದ್ರು. ಅವೆಲ್ಲ ಇರ್ಲಿ ಮೇಡಮ್, ಫಸ್ಟ್ ನೀವು ಯಾರು, ನಾನು ಯಾಕೆ ಇಲ್ಲಿ ಇದ್ದೀನಿ ಅಂತ ಲೀನಾ ಕೇಳ್ಬೇಕಾದ್ರೆ, ನಾನು ಒಂದು ಸೈಕಾಟಿಸ್ಟ್. ಹಾಗಾದ್ರೆ ನಾನು ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇದ್ದೀನಾ? ಇಲ್ಲ, ಇದು ಒಂದು ರಿಸರ್ಚ್ ಸೆಂಟರ್. ನನ್ನ ಹಸ್ಬೆಂಡ್ ಎಲ್ಲಿ, ಅವರು ಹೇಗಿದ್ದಾರೆ? ಅವರು ತುಂಬಾನೇ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾರೆ. ಅವರ ಮೈಯಲ್ಲಿ ಮಲ್ಟಿಪಲ್ ಆರ್ಗನ್ಸ್ ಫೇಲಿಯರ್ ಆಗ್ತಾ ಇದೆ. ಅವರನ್ನ ಕಾಪಾಡಬೇಕು ಅಂದ್ರೆ ನೀವೇ ಹೆಲ್ಪ್ ಮಾಡಬೇಕು ಲೀನಾ ಅಂತ ಡಾಕ್ಟರ್ ವೆಂಟ್ರಸ್ ಲೀನಾನ ಕರ್ಕೊಂಡು ಹೊರಗಡೆ ಬಂದು ತೋರಿಸ್ತಾರೆ. ಹೊರಗಡೆ ದೂರದಲ್ಲಿ ಒಂಥರ ವೇವ್ಸ್ ಲೇಯರ್ ಜೆಲ್ಲಿ ತರ ಒಂದು ಜಾಗನ ಕವರ್ ಮಾಡ್ಕೊಂಡಿದೆ. ಅದನ್ನ ತೋರಿಸಿ, ಅದು ಶ್ರಿಂಪ್. ಕರೆಕ್ಟ್ ಆಗಿ 3 ವರ್ಷಕ್ಕೆ ಮುಂಚೆ ಆಕಾಶದಿಂದ ಒಂದು ಗಗನಯಾತ್ರಿ ಆಸ್ಟ್ರೋನೆಟ್ ಇಲ್ಲಿರೋ ಲೈಟ್ ಹೌಸ್ ಗೆ ಬಂದು ಬಿತ್ತು. ಆಮೇಲಿಂದ ಆ ಲೈಟ್ ಹೌಸ್ ನ ಸುತ್ತ ಒಂದು ಲೇಯರ್ ಫಾರ್ಮ್ ಆಗಿದ್ದನ್ನ ಅಲ್ಲಿದ್ದ ಜನ ನೋಡಿದ್ದಾರೆ. ಅದನ್ನ ಚೆಕ್ ಮಾಡೋಕೆ ಏನಿದು ಅಂತ ತಿಳ್ಕೊಳ್ಳೋಕೆ ಸ್ವಲ್ಪ ಜನ ಆ ಲೇಯರ್ ಒಳಗಡೆ ಹೋದ್ರು. ಆದ್ರೆ ಮತ್ತೆ ಅವರೆಲ್ಲ ರಿಟರ್ನ್ ಬರ್ಲೇ ಇಲ್ಲ. ಆಮೇಲಿಂದ ಇದು ಕ್ಲಾಸಿಫೈಡ್ ಏರಿಯಾ ಆಗ್ಬಿಡ್ತು. ಆಮೇಲೆ ಇದನ್ನ ರೆಸ್ಟ್ರಿಕ್ಟೆಡ್ ಏರಿಯಾ ಮಾಡಿ ಅನಿಮಲ್ಸ್, ಡ್ರೋನ್ಸ್, ಸೈಂಟಿಸ್ಟ್ಸ್ ಅಂತ ಎಲ್ಲವನ್ನು ಒಳಗಡೆ ಕಳಿಸಿ ನೋಡಿದ್ವಿ. ಆದ್ರೆ ಆ ಲೇಯರ್ ಒಳಗಡೆ ಹೋಗಿದ್ದು ಯಾವುದುವೇ ಮತ್ತೆ ಹೊರಗಡೆ ಬರ್ಲೇ ಇಲ್ಲ. ಒಳಗಡೆ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾವುದೇ ಕಮ್ಯುನಿಕೇಶನ್ ಸಿಗ್ತಾ ಇಲ್ಲ. ಅದು ಮಾತ್ರ ಅಲ್ಲ, ಈ ಲೇಯರ್ ಹಾಗೆ ಎಕ್ಸ್ಪ್ಯಾಂಡ್ ಆಗ್ತಾನೆ ಇದೆ. ಇನ್ನ 3 ವರ್ಷದಲ್ಲಿ ಒಂದು ಸ್ಟೇಟ್ ಅನ್ನೇ ಕವರ್ ಮಾಡಿಬಿಡುತ್ತೆ. ಹೀಗೆ ಹೋದ್ರೆ ಈ ಭೂಮಿಯನ್ನೇ ಕವರ್ ಮಾಡಿಬಿಡುತ್ತೆ ಅಂತ ಡಾಕ್ಟರ್ ವೆಂಟ್ರಸ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ, ಅದಕ್ಕೆ ನಮ್ಮ ಲೀನಾ, ಮೇಡಮ್ ಯಾರುವೇ ಇದರಿಂದ ಹೊರಗಡೆ ಬರ್ಲೇ ಇಲ್ವಾ? ಯಾರಾದ್ರೂ ಹೊರಗಡೆ ಬಂದಿದ್ರೆ? ಇಲ್ಲಿ ನಮ್ಮ ಲೀನಾಲ ಹಸ್ಬೆಂಡ್ ಕೆನ್ನ ವೆಂಟಿಲೇಷನ್ ಅಲ್ಲಿ ಸಾಯೋ ಸ್ಟೇಜ್ ಅಲ್ಲಿ ಮಲಗಿದ್ದಾರೆ. ಕೆನ್ನ ಇವರೊಂದು ಸಾರ್ಜೆಂಟ್. 1 ಇಯರ್ ಬ್ಯಾಕ್ 10 ಜನರನ್ನ ಸೇರಿದ ಒಂದು ಟೀಮ್ ನ ಶ್ರಿಮ್ ಒಳಗಡೆ ಕಳಿಸ್ಕೊಟ್ಟಿದ್ದಾರೆ, ರಿಸರ್ಚ್ ಟೀಮ್. ಅದರಲ್ಲಿ ಕೆನ್ ಕೂಡ ಒಬ್ಬ. ಕೆನ್ ಇವಾಗ ಹೊರಗಡೆ ಬಂದಿದ್ದಾನೆ. ಆದ್ರೆ ಇವಾಗ ಮಲ್ಟಿಪಲ್ ಆರ್ಗನ್ಸ್ ಫೇಲಿಯರ್ ಆಗಿ ಸಾಯೋ ಸ್ಟೇಜ್ ಅಲ್ಲಿ ಇದ್ದಾನೆ ಅಲ್ವಾ? ಸೊ ಅವನ ಹತ್ರ ಆ ಲೇಯರ್ ಒಳಗಡೆ ಏನ್ ನಡೀತಾ ಇದೆ ಅಂತ ವಿಚಾರಿಸೋಕೆ ಆಗಲ್ಲ. ಸೊ ಅಲ್ಲಿರೋ ಸಿಚುವೇಶನ್ ಅರ್ಥ ಮಾಡ್ಕೊಂಡ ನಮ್ಮ ಲೀನಾ, ಸರಿ ನಾನು ಇಲ್ಲೇ ಇರ್ತೀನಿ, ನಿಮಗೆ ಸಹಾಯ ಮಾಡ್ತೀನಿ ಅಂತ ಅಲ್ಲೇ ಸ್ಟೇ ಆಗ್ತಾಳೆ. ಆವತ್ತು ರಾತ್ರಿ ನಮ್ಮ ಲೀನಾ ಒಂದು ಜಾಗದಲ್ಲಿ ನಿಂತು ಯೋಚನೆ ಮಾಡ್ತಾ ಇದ್ದಾಳೆ. ಹಾಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅನ್ಯಾ ಅಂತ ಒಂದು ಹುಡುಗಿ ಬಂದು, ಏನ್ ಮೇಡಮ್ ತುಂಬಾ ಹೊತ್ತಿಂದ ಒಬ್ಬರೇ ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ, ಬನ್ನಿ ನನ್ನ ಜೊತೆ ಅಂತ ಕರ್ಕೊಂಡು ಹೋಗ್ತಾಳೆ. ಹೋದ್ರೆ ಅಲ್ಲಿ ಇನ್ನ 2 ಹುಡುಗಿರು ಕೂತಿದ್ದಾರೆ, ಶೆಪರ್ಡ್ ಮತ್ತೆ ಜೋಶಿ. ಇವರೆಲ್ಲ ಒಬ್ಬೊಬ್ಬರು ಒಂದೊಂದು ಫೀಲ್ಡ್ ಇಂದ ಬಂದಿದ್ದಾರೆ. ಶೆಪರ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ರಿಸರ್ಚರ್, ಜೋಶಿ ಫಿಸಿಕ್ಸ್, ಈ ಅನ್ಯ ಪ್ಯಾರಾಮೆಡಿಕಲ್ಸ್. ನೀವು ಯಾರು ಅಂತ ನಮ್ಮ ಲೀನಾನ ಕೇಳ್ಬೇಕಾದ್ರೆ, ನಾನು ಒಂದು ಬಯಾಲಜಿಸ್ಟ್ ಅಂತ ಹೇಳ್ತಾಳೆ ನಮ್ಮ ಲೀನಾ. ಅದಕ್ಕೆ ಹುಡುಗಿರು, ಓ ಬಯಾಲಜಿಸ್ಟಾ, ಹಾಗಾದ್ರೆ ಟೀಮ್ ರೆಡಿ ಆಯ್ತು, ನಮ್ಮನ್ನ ಆ ಲೇಯರ್ ಒಳಗಡೆ ಕಳಿಸ್ತಾರೆ ಅನ್ಸುತ್ತೆ. ಅದಕ್ಕೆ ಲೀನಾ, ಅಷ್ಟು ಬೇಗನಾ? ಬರೀ ನಾವು 4 ಜನ ಹೋಗ್ತಾ ಇದೀವಾ? ಇಲ್ಲ 5 ಜನ ಹೋಗ್ತಾ ಇದೀವಿ ಅಂತ ಶೆಪರ್ಡ್ ಹೇಳ್ಬೇಕಾದ್ರೇನೆ ನಮಗೇನೆ ಗೊತ್ತಾಗುತ್ತೆ ಇವ್ರಗಳ ಜೊತೆ ಡಾಕ್ಟರ್ ವೆಂಟ್ರಸ್ ಕೂಡ ಹೋಗ್ತಾ ಇದ್ದಾರೆ ಅಂತ. ಇವ್ರಗಳಿಗೆ ಆ ಲೇಯರ್ ಒಳಗಡೆ ಹೋದವರಿಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಇವ್ರಗಳ ಥಿಯರಿ ಏನು ಅಂದ್ರೆ, ಒಳಗಡೆ ಹೋದವರನ್ನ ಏನೋ ಒಂದು ಸಾಯಿಸ್ತಾ ಇದೆ, ಇಲ್ಲ ಇವ್ರಗಳೇ ಒಬ್ಬರಿಗೊಬ್ಬರು ಜಗಳ ಮಾಡ್ಕೊಂಡು ಶೂಟ್ ಮಾಡ್ಕೊಂಡು ಸತ್ತೋಗ್ತಾ ಇರ್ಬೇಕು ಅನ್ಕೊಂಡು ಹೋಗ್ತಾ ಇದ್ದಾರೆ ಈ ಹುಡುಗಿರು. ಅದಕ್ಕೆ ಲೀನಾ ವೆಂಟ್ರಸ್ ಹತ್ರ ಬಂದು, ಏನಕ್ಕೆ ಒಳಗಡೆ ಹೋಗ್ಬೇಕು ಅನ್ಕೊಂಡಿದ್ದೀರಾ, ಏನ್ ಟ್ರೈ ಮಾಡ್ತಾ ಇದ್ದೀರಾ ವೆಂಟ್ರಸ್ ಅಂತ ಕೇಳ್ತಾಳೆ. ಆಕ್ಚುಲಿ ವೆಂಟ್ರಸ್ ಈ ರಿಸರ್ಚ್ ಟೀಮಿಗೆ ಹೆಡ್. ಮಿಷನ್ ಏನು ಅಂದ್ರೆ, ಆ ಲೇಯರ್ ಒಳಗಡೆ ಹೋಗಿ ಆ ಲೈಟ್ ಹೌಸ್ ನ ಕಂಡಿಡ್ದು ಅಲ್ಲಿರೋ ಡಾಟಾನ ಕಲೆಕ್ಟ್ ಮಾಡ್ಕೊಂಡು ಹೊರಗಡೆ ಬಂದ್ಬಿಡ್ಬೇಕು. ಆಮೇಲೆ ಹೇಗೆ ಇದನ್ನ ಸಾಲ್ವ್ ಮಾಡೋದು ಅಂತ ಸೊಲ್ಯೂಷನ್ ಕಂಡುಹಿಡಿಬೇಕು. ಇದಕ್ಕೂ ಮುಂಚೆ ಸುಮಾರು ಟೀಮ್ ಗಳನ್ನ ಒಳಗಡೆ ಕಳಿಸ್ಕೊಟ್ಟಿದ್ದಾರೆ. ಆದ್ರೆ ಎಲ್ಲವೂ ಫೇಲಿಯರ್ ಆಗೋಯ್ತು. ಒಳಗಡೆ ಹೋದವರು ಒಬ್ಬರು ಹೊರಗಡೆ ಬರ್ಲೇ ಇಲ್ಲ. ಹಾಗೆ ಬಂದಿದ್ದು ಲೀನಾ ಹಸ್ಬೆಂಡ್ ಕೆನ್ ಮಾತ್ರ. ಆದ್ರೆ ಅವನು ಇವಾಗ ಸಾಯೋ ಸ್ಟೇಜ್ ಅಲ್ಲಿ ಇದ್ದಾನೆ ಅಲ್ವಾ, ಅದಕ್ಕೆ ಈ ಸಲ ನಾವೇ ಹೋಗೋಣ ಅಂತ ವೆಂಟ್ರಸ್ ಟೀಮ್ ನ ರೆಡಿ ಮಾಡಿದ್ದಾರೆ. ನಮ್ಮ ಲೀನಾನ ಏನಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ, ನಮ್ಮ ಲೀನಾ ಓನ್ಲಿ ಬಯಾಲಜಿಸ್ಟ್ ಮಾತ್ರ ಅಲ್ಲ, ಒಂದು 6 ವರ್ಷ ಆರ್ಮಿಯಲ್ಲಿ ಕೂಡ ಸರ್ವಿಸ್ ಮಾಡಿರ್ತಾರೆ. ಅಲ್ಲೇ ಕೆನ್ ಮೇಲೆ ಲವ್ ಒಂದು ಮದುವೆನೋ ಆಗಿರ್ತಾರೆ. ಸೊ ಲೀನಾ ಅಲ್ಲಿರೋ ಸಿಚುವೇಶನ್ ಎಲ್ಲ ಅರ್ಥ ಮಾಡ್ಕೊಂಡು ಈ ಮಿಷನ್ಗೆ ಒಪ್ಕೋತಾಳೆ. ಇವಾಗ ಪ್ರೆಸೆಂಟ್ ಆ ಗ್ಲಾಸ್ ರೂಮ್ ಅಲ್ಲಿ, ನೀವು ಯಾಕೆ ಒಪ್ಕೊಂಡ್ರಿ ಅಂತ ಕೇಳ್ತಾ ಇದ್ದಾರೆ ಸೆಕ್ಯೂರಿಟೀಸ್. ಯಾಕೆ ಅಂದ್ರೆ ನಾನು ಅವರಿಗಾಗಿ ಮಾಡೋ ಕರ್ತವ್ಯ ಇತ್ತು. ಯಾರಿಗೆ ಅಂದ್ರೆ ಅವಳ ಹಸ್ಬೆಂಡಿಗಾಗಿ. ಇವಾಗ ಪಾಸ್ಟ್ ಆ ಲೇಯರ್ ಒಳಗಡೆ ಹೋಗ್ತಾ ಇದ್ದಾರೆ ನಮ್ಮ ಗರ್ಲ್ಸ್ ಟೀಮ್. ಇದಕ್ಕೆ ಹೆಡ್ ಡಾಕ್ಟರ್ ವೆಂಟ್ರಸ್. ಎಲ್ಲರೂ ಆ ಸ್ಟ್ರೀಮ್ ನ ದಾಟಿ ಒಳಗಡೆ ಹೋಗ್ತಾ ಇದ್ದಾರೆ. ಇವಾಗ ಮತ್ತೆ ಪಾಸ್ಟ್ ನಮ್ಮ ಲೀನಾ ಯಾರ ಜೊತೆನೋ ಇಲ್ಲಿಗಲ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾಳೆ, ಮ್ಯಾಟರ್ ಮಾಡ್ತಾ ಇದ್ದಾಳೆ. ಯಾರ ಜೊತೆ ಮ್ಯಾಟರ್ ಮಾಡ್ತಾ ಇದ್ದಾಳೆ ಅಂತ ನೋಡಿದ್ರೆ, ಅದೇ ಸ್ಟಾರ್ಟಿಂಗ್ ಅಲ್ಲೇ ಒಬ್ಬ ಪ್ರೊಫೆಸರ್, ನಮ್ಮ ಮನೆಯಲ್ಲಿ ಪಾರ್ಟಿ ಇದೆ ಬಾ ಅಂತ ಕರೆದ್ನಲ್ಲ,
ಆ ರಾಗಿ ಮುದ್ದೆನೆ. ನಮ್ಮ ಲೀನಾ ಸಡನ್ ಆಗಿ ಶಾಕ್ ಆಗಿ ಕಣ್ಬಿಟ್ಟು ನೋಡಿದ್ರೆ ಆ ಸ್ಟ್ರಿಮ್ ಒಳಗಡೆ ಯಾವ್ದೋ ಒಂದು ಜಾಗದಲ್ಲಿ ಕ್ಯಾಂಪ್ ಅಲ್ಲಿ ಟೆಂಟ್ ಹಾಕಿದ್ದಾರೆ. ಇವಾಗ್ಲೇನೆ ನಮಗೇನೆ ಅರ್ಥ ಆಗುತ್ತೆ, ಓಕೆ ನಮ್ಮ ಲೀನಾ ಆ ಪ್ರೊಫೆಸರ್ ಜೊತೆ ಅಫೇರ್ ಅಲ್ಲಿ ಇದ್ದಿದ್ದು ಕೆನ್ನಿಗೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಕೆನ್ನು ಬೇಜಾರ್ ಮಾಡ್ಕೊಂಡು ಜೀವನೇ ಹೋದ್ರು ಪರವಾಗಿಲ್ಲ ಅಂತ ಈ ಮಿಷನ್ ಗೆ ಒಪ್ಕೊಂಡು ಹೋಗಿರೋದು. ಸೊ ಆ ಗಿಲ್ಟ್ ಫೀಲ್ ನಲ್ಲೇ ಹಸ್ಬೆಂಡ್ ನ ಹೇಗಾದ್ರೂ ಕಾಪಾಡಬೇಕು ಅಂತ ಇವಾಗ ಲೀನಾ ಈ ಮಿಷನ್ ಗೆ ಒಪ್ಕೊಂಡು ಬಂದಿದ್ದಾಳೆ. ಸೊ ಇವಾಗ ನಮ್ಮ ಲೀನಾ ಕಣ್ಬಿಟ್ಲಲ್ವಾ ಸ್ಟ್ರೀಮ್ ಒಳಗಡೆ, ಟೆಂಟ್ ಇಂದ ಹೊರಗಡೆ ಬಂದ್ರೆ ಎಲ್ಲಿದೀವಿ ನಾವು, ಏನ್ ನಡೀತಾ ಇದೆ ಅಂತ ಕೇಳ್ತಾ ಇದ್ದಾಳೆ. ಹೋ ನೀನು ಬಾ, ನಮಗೂ ಗೊತ್ತಿಲ್ಲಮ್ಮ, ಯಾವುದುವೇ ನೆನ್ಪಿಲ್ಲ, ನಾವು ಬಂದು ಎಷ್ಟು ದಿನ ಆಯ್ತು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಹುಡುಗಿರು ಹೇಳ್ಬೇಕಾದ್ರೆ ಎಲ್ಲರಿಗೂ ಹಾಗೆ ಇದೆ ಅಂತೆ. ಆವಾಗ ಇವ್ರುಗಳು ತಂದಿರೋ ಫುಡ್ ನ ಚೆಕ್ ಮಾಡಿ ನೋಡ್ಬೇಕಾದ್ರೇನೆ ಗೊತ್ತಾಗುತ್ತೆ ಇವ್ರುಗಳು ಸ್ಟ್ರಿಮ್ ಒಳಗಡೆ ಬಂದು 4 ದಿನ ಆಗಿದೆ, ಆದ್ರೆ ಯಾರಿಗೂ ಯಾವುದುವೇ ನೆನ್ಪೇ ಇಲ್ಲ. ಆವಾಗ ಜೋಶಿ ಅವಳ ಎಕ್ವಿಪ್ಮೆಂಟ್ಸ್ ನೆಲ್ಲ ತಂದು ಹಾಕ್ಬಿಟ್ಟು, ಹೇ ಗರ್ಲ್ಸ್ ಇಲ್ಲಿ ನೋಡಿ, ನನ್ನ ಕ್ಯಾಮರಾ ಎಲ್ಲವೂ ವರ್ಕ್ ಆಗ್ತಾ ಇದೆ, ಆದ್ರೆ ಸಿಗ್ನಲ್ ಮಾತ್ರ ಸಿಗ್ತಾ ಇಲ್ಲ, ಇಲ್ಲಿಂದ ಹೊರಗಡೆ ಸಿಗ್ನಲ್ ಹೋಗ್ತಾನೆ ಇಲ್ಲ ನೋಡಿ, ನನ್ನ ಕಾಂಪಸ್ ಕೂಡ ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ, ಸರಿಯಾದ ಡೈರೆಕ್ಷನ್ ತೋರಿಸ್ತಾ ಇಲ್ಲ ಅನ್ಬೇಕಾದ್ರೆ ಅದಕ್ಕೆ ಶೆಪರ್ಡ್, ಅದಕ್ಕೇನು ಜೋಶಿ ನಿನಗೆ ಸೂರ್ಯನ ಬೆಳಕು ನೋಡಿ ಡೈರೆಕ್ಷನ್ ನೋಡೋಕೆ ಬರುತ್ತೆ ಅಲ್ವಾ ಅನ್ಬೇಕಾದ್ರೆ ಕರೆಕ್ಟ್, ಸೂರ್ಯನ ಫಾಲೋ ಮಾಡಿ ಹೋಗೋಣ, ಆಲ್ರೆಡಿ 4 ದಿನ ವೇಸ್ಟ್ ಮಾಡ್ಕೊಬಿಟ್ಟಿದೀವಿ, ನಮಗೆ ಟೈಮ್ ಇಲ್ಲ, ಎಲ್ಲರೂ ಬೇಗ ರೆಡಿಯಾಗಿ ನಡೀರಿ ಅಂತ ವೆಂಟ್ರಸ್ ಹೇಳ್ತಾರೆ. ಅದೇ ತರ ಹುಡುಗಿರು ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ಹೊರಡ್ತಾರೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಸ್ವ್ಯಾಂಪ್ ಪ್ಲೇಸ್ ಇದೆ, ಅಂದ್ರೆ ಬದಿನೂ ನೀರು ಮಿಕ್ಸ್ ಆಗಿರೋ ತರ ಒಂದು ಚಿಕ್ಕ ಕೆರೆ, ಅಲ್ಲಿ ಒಂದು ಬೋಟ್ ಹೌಸ್ ಇದೆ, ಅದ್ರ ಒಳಗಡೆ ಹೋಗೋಣ ಅಂತ ಎಲ್ಲರೂ ಹೋಗ್ಬೇಕಾದ್ರೆ ನಮ್ಮ ಲೀನಾ ಅಲ್ಲಿರೋ ಗಿಡಗಳನ್ನ ನೋಡಿ ಶಾಕ್ ಆಗ್ತಾಳೆ. ಯಾಕೆ ಅಂದ್ರೆ ಒಂದೇ ಗಿಡದಿಂದ ಬೇರೆ ಬೇರೆ ತರ ಹೂಗಳು ಬಿಟ್ಟಿವೆ, ಅಂದ್ರೆ ಒಂದೇ ರೋಸ್ ಗಿಡ ಇದೆ ಅಂತ ಇಟ್ಕೊಳ್ಳಿ, ಅದ್ರಲ್ಲೇ ಮಲ್ಲಿಗೆ ಹೂವ ಬಿಟ್ಟಿದೆ, ಅದ್ರಲ್ಲೇ ಕನಕಾಂಬರ ಹೂವನು ಬಿಟ್ಟಿದೆ, ಒಂದೇ ಕೊಂಬೆಯಲ್ಲಿ ಎಲ್ಲಾ ತರಹ ಹೂಗಳು ಬಿಟ್ಟಿವೆ, ಇದು ಹೇಗೆ ಸಾಧ್ಯ ಅಂತ ನಮ್ಮ ಲೀನಾ ಆಶ್ಚರ್ಯದಿಂದ ನೋಡ್ತಾ ಇರ್ಬೇಕಾದ್ರೆ ಆವಾಗ ನಮ್ಮ ಜೋಶಿ ಇಲ್ಲಿ ಏನೋ ಇದೆ ಅದನ್ನ ನಾನು ನೋಡ್ದೆ ಬನ್ನಿ ಎಲ್ಲರೂ ಅಂತ ಹೇಳ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಏನೋ ಒಂದು ಜೋಶಿನ ಒಳಗಡೆ ಎಳ್ಕೊಳ್ಳುತ್ತೆ. ನಾನೇ ಗಾಬರಿ ಆಗ್ಬಿಟ್ಟೆ, ಅವಳನ್ನ ಹಾಗೆ ನೀರೊಳಗಡೆ ಹಾಕಿ ಅಮುಕ್ತಾ ಇದೆ. ಎಲ್ಲರೂ ಓಡಿ ಹೋಗಿ ಹೇಗೋ ಜೋಶಿನ ಕಾಪಾಡಿ ಹೊರಗಡೆ ಕರ್ಕೊಂಡು ಬಂದು, ಏನದು ಏನನ್ನ ನೋಡ್ದೆ ನೀನು ಅಂತ ಎಲ್ಲರೂ ಜೋಶಿನ ಕೇಳ್ತಾ ಇರ್ಬೇಕಾದ್ರೆ ಆವಾಗ ವುಡನ್ ಹೌಸ್ ನ ಹೊಡ್ಕೊಂಡು ಒಂದು ಮೊಸಳೆ ಬರುತ್ತೆ ನೋಡಿ, ಆಲಿಗೇಟರ್ ಹೊರಗಡೆ ಬರುತ್ತೆ, ನಮ್ಮ ಹುಡುಗಿರನ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡುತ್ತೆ. ನೋಡೋಕೆ ಒಂಥರ ಭಯಂಕರವಾಗಿದೆ, ನಮ್ಮ ಹುಡುಗಿರು ಗನ್ನಲ್ಲಿ ಶೂಟ್ ಮಾಡ್ತಾರೆ, ಆದ್ರೂ ಆ ಆಲಿಗೇಟರ್ಗೆ ಏನು ಆಗ್ತಾನೆ ಇಲ್ಲ. ಆವಾಗ ನಮ್ಮ ಲೀನಾ ಒಂದು ಪೊಸಿಷನ್ ಅಲ್ಲಿ ಕೂತ್ಕೊಂಡು ಶೂಟ್ ಮಾಡಿ ಆ ಆಲಿಗೇಟರ್ ಕತೆನ ಮುಗಿಸ್ತಾಳೆ. ಸ್ಟನ್ ಆಗಿ ಬಿಡ್ತಾರೆ ಹುಡುಗಿರು ಎಲ್ಲರೂ. ಆಮೇಲೆ ಆ ಸತ್ತೋಗಿರೋ ಆಲಿಗೇಟರ್ ನ ಚೆಕ್ ಮಾಡಿ ನೋಡಿದ್ರೆ ಬಾಯಿ ಒಳಗಡೆ ಅದ್ರ ಹಲ್ಲುಗಳು ಶಾರ್ಕಿಗೆ ಇರುತ್ತೆ ಅಲ್ವಾ, 2-3 ಲೇಯರ್ ಟೀತ್ಸ್ ಆ ತರ ಈ ಮೊಸಳೆಗೆ ಇದೆ. ಅದಕ್ಕೆ ಹುಡುಗಿರು ಮೇ ಬಿ ಇದು ಮೊಸಳೆಗೂ ಶಾರ್ಕಿಗೂ ಮಿಕ್ಸ್ ಆಗಿರೋ ಕ್ರಾಸ್ ಬ್ರೀಡ್ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಲೀನಾ ಇಲ್ಲ ಇದು ಕ್ರಾಸ್ ಬ್ರೀಡ್ ಇಲ್ಲ, ಕ್ರಾಸ್ ಬ್ರೀಡ್ ಅಂದ್ರೆ ಇವಾಗ ನಾಯಿ ಇದೆ ಅಂದ್ರೆ ನಾಯಿಗಳಲ್ಲೇ ತುಂಬಾ ವೆರೈಟೀಸ್ ಇದೆ, ಅದ್ರ ಒಳಗಡೆನೆ ಕ್ರಾಸ್ ಆದ್ರೇನೆ ಅದು ಕ್ರಾಸ್ ಬ್ರೀಡ್, ಆದ್ರೆ ಇದು ಒಂದು ಕ್ರೊಕೊಡೈಲ್, ಅದ್ರ ಜೊತೆ ಹೇಗೆ ಶಾರ್ಕ್, ಚಾನ್ಸೇ ಇಲ್ಲ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಇವಾಗ ಮತ್ತೆ ಪ್ರೆಸೆಂಟ್ ಆ ಗ್ಲಾಸ್ ರೂಮ್ ಅಲ್ಲಿ ನಮ್ಮ ಲೀನಾ ನಾವು ಒಳಗಡೆ ಹೋಗ್ತಾ ಹೋಗ್ತಾ ಏನೇನೋ ನೋಡೋಕೆ ಸಿಕ್ತು, ಅವುಗಳು ನೋಡೋಕೆ ತುಂಬಾ ಸುಂದರವಾಗಿತ್ತು, ಇನ್ನ ಹೇಳ್ಬೇಕು ಅಂದ್ರೆ ಡೂಪ್ಲಿಕೇಟ್ ತರ ಇತ್ತು ಅಂತ ಹೇಳ್ತಾ ಇದ್ದಾಳೆ. ಅದೇನದು ಡೂಪ್ಲಿಕೇಟ್ ಅಂತ ನೋಡಿದ್ರೆ ಇವಾಗ ಮತ್ತೆ ಪಾಸ್ಟ್ ಇವ್ರುಗಳಿಗೆ ಬೋಟ್ ಸಿಕ್ಕಿದೆ. ಸೊ ಹಾಗೆ ಬೋಟಿಂಗ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಆವಾಗ ನೀವೆಲ್ಲ ಏನಕ್ಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಲೀನಾ ಕೇಳ್ಬೇಕಾದ್ರೆ ಹಿಂದೆ ಕೂತಿರೋ ಶೆಪರ್ಡ್, ಈ ಅನ್ಯ ಇದ್ದಾಳೆ ಅಲ್ಲ ಅವಳು ದೊಡ್ಡ ಡ್ರಗ್ ಅಡಿಕ್ಟ್, ಅದನ್ನ ಬಿಡ್ಬೇಕು ಅಂತಾನೆ ಈ ಡೇಂಜರಸ್ ಮಿಷನ್ ಗೆ ಬಂದಿದ್ದಾಳೆ. ಮತ್ತೆ ಜೋಶಿ ಅವಳು ಎಷ್ಟೋ ಸಲ ಸೂಸೈಡ್ ಅಟೆಂಪ್ಟ್ ಮಾಡೋಕೆ ಟ್ರೈ ಮಾಡಿದ್ದಾಳೆ, ಅದಕ್ಕೆ ಯಾವಾಗ್ಲೂ ಫುಲ್ ಸ್ಲೀವ್ ಹಾಕಿರ್ತಾಳೆ, ಯಾರು ಅವಳ ಕೈನ ನೋಡ್ಬಾರ್ದು ಅಂತ. ನಾನು ಶೆಪರ್ಡ್, ನನಗೆ ಒಬ್ಬಳು ಚಿಕ್ಕ ಮಗಳಿದ್ದಳು, ಅವಳು ಚಿಕ್ಕ ವಯಸ್ಸಿನಲ್ಲೇ ತೀರೋಗ್ಬಿಟ್ಲು, ಅದಕ್ಕೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಆವಾಗ ಲೀನಾ ಡಾಕ್ಟರ್ ವೆಂಟ್ರಸ್ ಅವ್ರ ಬಗ್ಗೆ ಏನು ಗೊತ್ತಿಲ್ಲ, ಅವರಿಗೆ ಅಂತ ಯಾರು ಇಲ್ಲ, ಫ್ರೆಂಡ್ಸ್ ಇಲ್ಲ, ರಿಲೇಟಿವ್ ಇಲ್ಲ, ಅವ್ರ ಬಗ್ಗೆ ಏನು ಇನ್ಫಾರ್ಮೇಶನೇ ಇಲ್ಲ ಅಂತ
ಮಾತಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಮುಂದೆ ಬೋಟ್ ಅಲ್ಲಿ ಹೋಗ್ತಾ ಇರೋರು, ಹೇ ಗಾಯ್ಸ್ ಇಲ್ಲಿ ಒಂದು ಬೇಸ್ ಇದೆ ಅನ್ಬೇಕಾದ್ರೆ ಎಲ್ಲರೂ ಬೋಟ್ ನ ಬಿಟ್ಟು ಆ ಬೇಸ್ ಒಳಗಡೆ ಹೋಗ್ತಾರೆ. ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಎಲ್ಲರೂ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋಯಿನ್ ಇದಕ್ಕೂ ಮುಂಚೆ ಇಲ್ಲಿಗೆ ಬಂದೋರ್ ಹೆಸರು ಒಂದು ಬೋರ್ಡ್ ಅಲ್ಲಿ ಬರ್ದಿರುತ್ತೆ. ಅದ್ರಲ್ಲಿ ಅವಳ ಹಸ್ಬೆಂಡ್ ಹೆಸರು ಬರ್ದಿದೆ. ಆವಾಗ ಏನನ್ನ ನೋಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ, ನೋಡಿ ಇದಕ್ಕೂ ಮುಂಚೆ ಇಲ್ಲಿಗೆ ಬಂದೋರ್ ಹೆಸರು ಇದು. ರಾತ್ರಿ ಎಲ್ಲರೂ ಮಲ್ಗಾದ ಮೇಲೆ ಒಬ್ಬರು ಸೆಕ್ಯೂರಿಟಿ ಕೆಲಸ ಮಾಡಿದ್ದಾರೆ, ಅದ್ರ ಲಿಸ್ಟೇ ಇದು. ಈ ಜಾಗದಲ್ಲಿ ಏನಿದೆ ಅಂತ ಇಷ್ಟು ಸೆಕ್ಯೂರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ನಾವು ಅವ್ರಗಳ ತರಾನೇ ಮಾಡ್ಬೇಕು ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆ ವೆಂಟ್ರಸ್ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಅವರಿಗೆ ಒಂದು ಮೆಮರಿ ಕಾರ್ಡ್ ಸಿಗುತ್ತೆ. ಅದ್ರಲ್ಲಿ ಇಲ್ಲಿಗೆ ಬರೋರಿಗೆ ಈ ಮೆಮರಿ ಕಾರ್ಡ್ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತಾನು ಬರ್ದಿದೆ. ಅದಕ್ಕೆ ಜೋಶಿ ಹತ್ರ ಕ್ಯಾಮ್ರಾ ಇರುತ್ತೆ ಅಲ್ವಾ, ಅದ್ರಲ್ಲಿ ಹಾಕಿ ನೋಡಿದ್ರೆ ಒಬ್ಬ ಸೋಲ್ಜರ್ನ ಎಲ್ಲರೂ ಹಿಡ್ಕೊಂಡಿದ್ದಾರೆ. ಆವಾಗ ಲೀನಾಳ ಹಸ್ಬೆಂಡ್ ಕೆನ್ನ ಚಾಕು ತಗೊಂಡು ಆ ಸೋಲ್ಜರ್ ಹೊಟ್ಟೆನ ಕುಯ್ದು 2 ಭಾಗ ಮಾಡ್ತಾ ಇದ್ದಾನೆ. ನೋಡಿದ್ರೆ ಆ ಸೋಲ್ಜರ್ ಹೊಟ್ಟೆ ಒಳಗಡೆ ಏನೋ ದೊಡ್ಡ ಹಾವು ತರ ಸುತ್ಕೊಂಡಿದೆ, ಮೈ ಪೂರ್ತಿ ಹಾಗೆ ಇದೆ. ಅದನ್ನ ಹೊರಗಡೆ ತೆಗಿತಾ ಇದ್ದಾನೆ ಕೆನ್ನ. ಅಷ್ಟೇ, ಇದನ್ನ ನೋಡಿ ನಮ್ಮ ಹುಡುಗಿರು ಗಾಬರಿ ಆಗ್ಬಿಡ್ತಾರೆ. ಹಾಗೆ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ ನ ನೋಡಿದ್ರಿಂದ ಹಾಗೆ ಸೈಲೆಂಟ್ ಆಗಿ ಹೋಗಿ ಒಂದು ಜಾಗದಲ್ಲಿ ಕೂತ್ಕೋತಾಳೆ. ಇಲ್ಲಿ ಹುಡುಗಿರು ಆ ವಿಡಿಯೋ ರಿಯಲ್ ಇಲ್ಲ, ಅದು ಒಂದು ಫೇಕ್ ವಿಡಿಯೋ ಅಂತ ಒಬ್ಬರಿಗೊಬ್ಬರು ವಾದ ಮಾಡ್ಕೋತಾ ಇದ್ದಾರೆ. ಸಡನ್ ಆಗಿ ನೋಡಿದ್ರೆ ಡಾಕ್ಟರ್ ವೆಂಟ್ರಸ್ ನ ಕಾಣ್ತಾ ಇಲ್ಲ. ಅವರನ್ನ ಹುಡಿಕೊಂಡು ನಮ್ಮ ಹುಡುಗಿರು ಬಂದ್ರೆ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್, ಅದ್ರ ಒಳಗಡೆ ಒಂದು ಡೆಡ್ ಬಾಡಿ ಇದೆ. 2 ತುಂಡಾಗಿ ಕಟ್ ಆಗಿದೆ, ಡಿವೈಡ್ ಆಗಿ ಒಂಥರ ಕೆಟ್ಟೋದ ಪದಾರ್ಥ ಸುತ್ತ ಸ್ಪೈಡರ್ ವೆಬ್ ತರ ಫಾರ್ಮ್ ಆಗುತ್ತೆ ಅಲ್ವಾ, ಆ ತರ ಆಗಿದೆ. ಆ ವಿಡಿಯೋದಲ್ಲಿ ಒಬ್ಬನ ಕಟ್ ಮಾಡಿದ್ರಲ್ಲ ಅವನೇ ಇದು. ಇದನ್ನ ನೋಡಿದ ನಮ್ಮ ಟೀಮ್, ಓಕೆ ಇದ್ರ ಮೇಲೆ ನಾವು ಲೇಟ್ ಮಾಡಬಾರ್ದು, ಬೇಗ ಹೊರಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆವತ್ತು ರಾತ್ರಿ ನಮ್ಮ ಹೀರೋಯಿನ್ಗೆ ತುಂಬಾನೇ ಡೌಟ್ಸ್, ಇಲ್ಲಿ ಏನ್ ತಾನೇ ನಡೀತಾ ಇದೆ ಅಂತ. ಅದಕ್ಕೆ ನಮ್ಮ ಲೀನಾ ಅವಳ ಬ್ಲಡ್ ಸ್ಯಾಂಪಲ್ ನ ಅವಳೇ ತಗೊಂಡು ಅವಳೇ ಟೆಸ್ಟ್ ಮಾಡಿ ನೋಡಿದ್ರೆ ಅವಳ ಸೆಲ್ಸ್ ಇನ್ಸ್ಟೆಂಟ್ ಆಗಿ ಹಾಗೆ ಡಬಲ್ ಆಗ್ತಾ ಇದೆ. ಅಷ್ಟೇ, ಲೀನಾ ಹೆದರ್ಕೊಂಡ್ ಬಿಡ್ತಾಳೆ. ಅವಳ ಒಳಗಡೆ ಏನೋ ಚೇಂಜಸ್ ಆಗ್ತಾ ಇದೆ ಅನ್ನೋದನ್ನ ಅವಳೇ ಫೀಲ್ ಮಾಡ್ತಾ ಇದ್ದಾಳೆ. ಇವಾಗ ಪಾಸ್ಟ್ ನಮ್ಮ ಲೀನಾ ಅವಳ ಹಸ್ಬೆಂಡ್ ಕೆನ್ನ ಈ ಮಿಷನ್ ಗೆ ಹೊರಡ್ಬೇಕಾದ್ರೆ ಅವರಿಗೆ ಆಲ್ರೆಡಿ ಅವರ ವೈಫ್ ಬೇರೆ ಒಬ್ಬನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಳೆ ಅಂತ ಗೊತ್ತು. ಅದಕ್ಕೆ ಏನು ಬೈದೆ ಮಾಡ್ದೆ, ನಾನು ಹೊರಡ್ತೀನಿ ಅನ್ಬಿಟ್ಟು ಹೊರಟೋಗ್ಬಿಟ್ಟಿರ್ತಾರೆ. ಇವಾಗ ಸ್ಟ್ರಿಮ್ ಒಳಗಡೆ ಆವತ್ತು ರಾತ್ರಿ ವೆಂಟ್ರಸ್ ನಿದ್ದೆ ಮಾಡದೆ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರ್ತಾರೆ. ಆವಾಗ ಹೀರೋಯಿನ್ ಹೊರಗಡೆ ಬಂದು ವೆಂಟ್ರಸ್ ಜೊತೆ ಮಾತಾಡ್ತಾಳೆ. ಲೀನಾ ಅವಳ ಹಸ್ಬೆಂಡ್ ಬಗ್ಗೆ ಇಬ್ಬರು ಮಾತಾಡ್ತಾ ಇರ್ತಾರೆ. ಆವಾಗ ಸಡನ್ ಆಗಿ ಜೋರಾಗಿ ಏನೋ ಒಂದು ದೂರದಲ್ಲಿ ಸದ್ದಾಗುತ್ತೆ. ಗಾಬರಿ ಆಗ್ಬಿಡ್ತಾರೆ ಎಲ್ಲರೂ. ಆವಾಗ ಒಳಗಡೆ ನಿದ್ದೆ ಮಾಡ್ತಾ ಇದ್ದ ಹುಡುಗಿರು ಕೂಡ ಎದ್ದು ಹೊರಗಡೆ ಬಂದ್ಬಿಡ್ತಾರೆ ಈ ಸದ್ದು ಕೇಳಿ. ಏನ್ ಸೌಂಡ್ ಅದು ಅಂತ ಬೈನಾಕ್ಯುಲರ್ ಇಟ್ಟು ಚೆಕ್ ಮಾಡಿ ನೋಡಿದ್ರೆ ದೂರದಲ್ಲಿ ಈ ಬೇಸ್ ನ ಸುತ್ತ ಸ್ಟೀಲ್ ಗೇಟ್ ಇರುತ್ತೆ. ಒಂದು ಜಾಗದಲ್ಲಿ ಮಾತ್ರ ದೊಡ್ಡದಾಗಿ ತೂತಾಗಿದೆ. ಅದಕ್ಕೆ ಶೆಪರ್ಡ್, ನೀವೆಲ್ಲ ಇಲ್ಲೇ ಇರಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅನ್ಬಿಟ್ಟು ಹೋಗ್ತಾಳೆ. ಅಷ್ಟೇ, ಏನೋ ಒಂದು ದೊಡ್ಡದಾಗಿ ಹಾಗೆ ಶೆಪರ್ಡ್ ನ ಕಚ್ಚಿ ಎಳ್ಕೊಂಡು ಹೋಗ್ಬಿಡುತ್ತೆ. ಮುಗೀತು ಶೆಪರ್ಡ್ ಕತೆ. ಎಲ್ಲರೂ ಶೆಪರ್ಡ್ ಶೆಪರ್ಡ್ ಅಂತ ಕಿರ್ಚ್ಕೊಂಡು ಹೋಗ್ತಾರೆ. ಆದ್ರೆ ಆ ಜಾಗದಲ್ಲಿ ಏನನ್ನು ಕಾಣ್ತಾ ಇಲ್ಲ. ಆ ಬೇಲಿನ ದಾಟಿ ಹೊರಗಡೆ ಹೋಗೋಣ ಅನ್ಕೋತಾರೆ, ಆದ್ರೆ ಹೋದ್ರೆ ಅವ್ರಗಳಿಗೂ ಅಪಾಯ ಅಂತ ಯಾರು ಹೋಗಲ್ಲ. ನೆಕ್ಸ್ಟ್ ದಿನ ಬೆಳಿಗ್ಗೆ ಜೋಶಿ ಮತ್ತೆ ಅನ್ಯ, ಶೆಪರ್ಡ್ ತೀರೋದ್ಲು, ಇದ್ರ ಮೇಲೆ ನಾವು ಇಲ್ಲಿರೋಕೆ ಆಗಲ್ಲ, ನಾವು ಬೇಗ ರಿಟರ್ನ್ ಹೋಗೋಣ ಅನ್ಬೇಕಾದ್ರೆ ಅದಕ್ಕೆ ಡಾಕ್ಟರ್ ವೆಂಟ್ರಸ್, ಏನು ಹೋಗೋದಾ, ನಾವು ಬಂದಿದ್ದ ಕೆಲಸ ಇನ್ನ ಮುಗ್ದಿಲ್ಲ, ಇನ್ನ ಆ ಲೈಟ್ ಹೌಸ್ ಹತ್ರ ನಾವು ಹೋಗೇ ಇಲ್ಲ, ಇಲ್ಲಿ ಏನ್ ನಡೀತಾ ಇದೆ ಅಂತ ನಮಗೆ ಗೊತ್ತಾಗ್ತಾನೆ ಇಲ್ಲ, ಡಾಟಾ ಕಲೆಕ್ಟ್ ಮಾಡದೆ ರಿಟರ್ನ್ ಹೋಗೋಕೆ ಚಾನ್ಸೇ ಇಲ್ಲ, ನೀವು ಬಂದ್ರೆ ಬನ್ನಿ ಇಲ್ಲ ಹೋಗಿ, ನಾನು ಹೊರಡ್ತೀನಿ ಅನ್ಬಿಟ್ಟು ಡಾಕ್ಟರ್ ವೆಂಟ್ರಸ್ ಅವ್ರ ಪಾಡಿಗೆ ಬ್ಯಾಗ್ ನ ಎತ್ತಾಕೊಂಡು ಹೋಗ್ತಾ ಇದ್ದಾರೆ. ಆವಾಗ ಅನ್ಯ ನಮ್ಮ ಲೀನಾನ ನೋಡಿ, ನೀನೇನು ಸುಮ್ನೆನೇ ಇದೆಯಲ್ಲ, ಬಾ ರಿಟರ್ನ್ ಹೋಗೋಣ ಅಂತ ಕರೀತಾಳೆ. ಅದಕ್ಕೆ ನಮ್ಮ ಲೀನಾ, ನಾವು ಇಲ್ಲಿಗೆ ಬರೋಕೆ 6 ದಿನ ಆಯ್ತು, ಇವಾಗ ರಿಟರ್ನ್ ಹೋದ್ರುವೆ 6 ದಿನ ಬೇಕಾಗುತ್ತೆ, ಆದ್ರೆ ಇಲ್ಲಿಂದ ಲೈಟ್ ಹೌಸ್ ಗೆ ಹೋಗೋಕೆ 2 ದಿನ ಆಗೋದು. ನಾವು ಆ ಲೈಟ್ ಹೌಸ್ ಗೆ ಹೋಗ್ಬಿಟ್ರೆ ಆ ಲೈಟ್ ಹೌಸ್ ನ ದಾಟಿ ಈ ಸ್ಟ್ರಿಮ್ಮರ್ ಇರಲ್ಲ, ಆವಾಗ ನಾವು ಇಲ್ಲಿಂದ ಈಸಿಯಾಗಿ ಎಸ್ಕೇಪ್ ಆಗ್ಬಿಡ್ಬಹುದು ಅನ್ಬೇಕಾದ್ರೆ ಜೋಶಿ ಮತ್ತೆ ಅನ್ಯ ಹಾಗೆ ಸೈಲೆಂಟ್ ಆಗ್ತಾರೆ. ಇವಾಗ ಗ್ಲಾಸ್ ರೂಮ್, ನೀನು ಅವ್ರಗಳ ಹತ್ರ ಸುಳ್ತಾನೆ ಹೇಳ್ದೆ ಅಂತ ಕ್ವಶನ್ಸ್ ಮಾಡೋರು ಕೇಳ್ಬೇಕಾದ್ರೆ, ಹೌದು ಆ ಲೈಟ್ ಹೌಸ್ ನ ದಾಟಿ ಏನಿರುತ್ತೆ ಅಂತ ನನಗೆ ಗೊತ್ತಿಲ್ಲ, ಏನಾಗುತ್ತೆ ಅಂತಾನೂ ನನಗೆ ಗೊತ್ತಿರ್ಲಿಲ್ಲ, ಆದ್ರೆ ನಾನು ವೆಂಟ್ರಸ್ ನ ನಂಬ್ದೆ, ಅವರು ತುಂಬಾ ಧೈರ್ಯವಾಗಿ ಅಲ್ಲಿಗೆ ಹೊರಟ್ರು, ಅದಕ್ಕೆ ನಾನು ಹಾಗೆ ಹೇಳ್ದೆ ಅನ್ಬೇಕಾದ್ರೆ ಅದಕ್ಕೆ ಕ್ವಶನ್ಸ್ ಕೇಳ್ತಾ ಇದ್ದವರು, ಡಾಕ್ಟರ್ ವೆಂಟ್ರಸ್ ಗೆ ಕ್ಯಾನ್ಸರ್ ಇದೆ, ಅದಕ್ಕೆ ಅವರು ಏನೇ ಆದ್ರೂ ಪರವಾಗಿಲ್ಲ ಅಂತ ಮುಂದೆ ಹೋಗಿರೋದು, ಆದ್ರೆ ನೀನು ಯಾಕೆ ಸುಳ್ಳು ಹೇಳಿ ಮಿಗ್ದವ್ರನ್ನ ಕರ್ಕೊಂಡು ಹೋದೆ ಅನ್ಬೇಕಾದ್ರೆ
ಲೀನಾ ಶಾಕ್ ಆಗ್ತಾಳೆ. ಏನು ಡಾಕ್ಟರ್ ವೆಂಟ್ರಸ್ಗೆ ಕ್ಯಾನ್ಸರಾ? ಆವಾಗ್ಲೇ ನಾನು ಅನ್ಕೊಂಡೆ. ಇವಾಗ ಸ್ಟ್ರಿಮ್ ಒಳಗಡೆ ಹಾಗೆ ಇವರು ಕಾಡು ಒಳಗಡೆ ಹೋಗ್ಬೇಕಾದ್ರೆ ಎಲ್ಲವೂ ಡಿಫ್ರೆಂಟ್ ಆಗಿದೆ. ಗಿಡ ಮರ ಎಲ್ಲವೂ ಮ್ಯೂಟೆಂಟ್ ಆಗಿ ವಿಚಿತ್ರವಾಗಿ ಬೆಳೀತಾ ಇದೆ. ಒಂದೇ ಮರದಲ್ಲಿ ಬೇರೆ ಬೇರೆ ತರ ಹೂಗಳು ಇದೆ, ಒಂದೇ ಗಿಡದಲ್ಲಿ ಬೇರೆ ಬೇರೆ ತರ ಗಿಡಗಳ ಕೊಂಬೆಗಳಿದೆ. ಹಾಗೆ ಅದನ್ನೆಲ್ಲ ನೋಡ್ಕೊಂಡು ಆಶ್ಚರ್ಯದಿಂದ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಜಾಗದಲ್ಲಿ ಶೆಪರ್ಡ್ ಅವಳ ಶೂ ಬಿದ್ದಿದೆ. ಅದನ್ನ ನೋಡಿ ಗಾಬರಿ ಆಗ್ಬಿಡ್ತಾರೆ ಹುಡುಗಿರು. ಅದಕ್ಕೆ ಹೀರೋಯಿನ್, ಸರಿ ನೀವೆಲ್ಲ ಇಲ್ಲೇ ಇರಿ, ನಾನು ಮುಂದೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಒಬ್ಬಳೆ ಮುಂದೆ ಹೋಗ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಒಂದು ವಿಷಯನ ನೋಡ್ತಾಳೆ. ಒಂದು ಬಿಳಿ ಜಿಂಕೆ ನಿಂತಿದೆ, ಅದ್ರ ಹಿಂದೆನೆ ಕಲರ್ಫುಲ್ ಆಗಿ ಒಂದು ಜಿಂಕೆ ನಿಂತಿದೆ. ಮುಂದೆ ಇರೋ ಬಿಳಿ ಜಿಂಕೆ ಏನ್ ಮಾಡ್ತಾ ಇದೆಯೋ ಅದನ್ನೇ ಆ ಕಲರ್ಫುಲ್ ಜಿಂಕೆ ರೆಫ್ಲೆಕ್ಟ್ ಮಾಡ್ತಾ ಇದೆ. ಡೂಪ್ಲಿಕೇಟ್ ಅದು, ಇನ್ನ ಫುಲ್ ಆಗಿ ಕಾಪಿ ಆಗಿಲ್ಲ, ಅದಕ್ಕೆ ಅದು ಇನ್ನ ಕಲರ್ಫುಲ್ ಆಗೇ ಇದೆ. ಅಂದ್ರೆ ಮಿರರ್ ರೆಫ್ಲೆಕ್ಷನ್ ಕೊಡ್ತಾ ಇದೆ. ಅದನ್ನ ನಮ್ಮ ಲೀನಾ ಅರ್ಥ ಮಾಡ್ಕೊಂಡು ಹಾಗೆ ಮುಂದೆ ಹೋದ್ರೆ ಒಂದು ಜಾಗದಲ್ಲಿ ಶೆಪರ್ಡ್ ತುಂಬಾ ಕ್ರೂರವಾಗಿ ಸತ್ತು ಬಿದ್ದಿದ್ದಾಳೆ. ನಮ್ಮ ಲೀನಾ ಇದನ್ನ ನೋಡಿ ಬೇಜಾರ್ ಮಾಡ್ಕೊಂಡು ಅದನ್ನ ಬಂದು ಹುಡುಗಿರಿಗೆ ಹೇಳ್ಬೇಕಾದ್ರೆ ಅವರು ಇದನ್ನ ಕೇಳಿ ತುಂಬಾನೇ ಬೇಜಾರಾಗ್ತಾರೆ. ಆಮೇಲೆ ಮತ್ತೆ ನಡೆಯೋಕೆ ಶುರು ಮಾಡಿದ್ರೆ ಹಾಗೆ ನಡೆದು ಒಂದು ಜಾಗಕ್ಕೆ ಬರ್ತಾರೆ. ಅಲ್ಲಿಗೆ ಬಂದ್ರೆ ಗಿಡಗಳೆಲ್ಲ ಮನುಷ್ಯರ ರೀತಿ ಬೆಳ್ಕೊಂಡಿವೆ, ಹ್ಯೂಮನ್ ಶೇಪ್ ಅಲ್ಲಿ ಬೆಳೆದಿವೆ. ಆವಾಗ ಜೋಶಿ, ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆಯಾ ನಿಮ್ಗೆ? ಅದಕ್ಕೆ ನಮ್ಮ ಲೀನಾ, ಏನ್ ನಡೀತಾ ಇದೆ? ಹ್ಯೂಮನ್ ಜೀನಾಕ್ಸ್ ಬಗ್ಗೆ ಗೊತ್ತಾ? ಅಂದ್ರೆ ಬಾಡಿ ಪ್ಲಾನಿಂಗ್. ಇವಾಗ ನಮ್ಮ ಕೈ ಎಲ್ಲಿರ್ಬೇಕು? ಶೋಲ್ಡರ್ ಜೊತೆ ಜಾಯಿನ್ ಆಗಿರ್ಬೇಕು. ಸೊಂಟ ಎಲ್ಲಿದೆ? ಹೊಟ್ಟೆ ಇರೋ ಜಾಗದಲ್ಲಿ ಇದೆ ಅಲ್ವಾ? ಅದನ್ನ ಜೀನೆ ಡಿಸೈನ್ ಮಾಡ್ಕೊಳ್ಳೋದು, ಅದನ್ನ ಇಟ್ಟೆ ನಮ್ಮ ಬಾಡಿ ಬೆಳವಣಿಗೆ ಆಗೋದು. ಆದ್ರೆ ಇಲ್ಲಿ ಗಿಡಗಳೇ ಹ್ಯೂಮನ್ ಶೇಪ್ ಅಲ್ಲಿ ಬೆಳೆದಿವೆ. ಈ ಗಿಡಗಳ ಒಳಗಡೆ ಹ್ಯೂಮನ್ ಆಕ್ಸ್ ಹೇಗೆ ಹೋಯ್ತು? ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಈ ಜಾಗನೇ ಒಂಥರ ಪ್ರಿಸಮ್ ಅಂದ್ರೆ ಗೊತ್ತಾ? ಲೈಟ್ ನ ಒಂದು ಟ್ರಯಾಂಗಲ್ ಗ್ಲಾಸ್ಗೆ ಹೊಡೆದಾಗ ಅದು ಸ್ಪ್ಲಿಟ್ ಆಗಿ ಒಂದು ಕಡೆ ಡಿಫ್ರೆಂಟ್ ಕಲರ್ಸ್ ಗಳನ್ನ ತೋರಿಸುತ್ತೆ. ಸೊ ಆ ತರ ಈ ಸ್ಟ್ರಿಮ್ಮರ್ ಒಳಗಡೆ ಎಲ್ಲ ಸ್ಪ್ಲಿಟ್ ಆಗಿದೆ. ಬೇಕಾದ್ರೆ ನೋಡಿ, ಇಲ್ಲಿರೋ ಕಲರ್ಸ್, ಬೆಳಕು ಎಲ್ಲ ಪ್ರಿಸಮ್ ನ ರೆಫ್ಲೆಕ್ಟ್ ಮಾಡ್ತಾ ಇದೆ. ಇಲ್ಲಿರೋ ಫ್ಯೂಚರ್ಸ್, DNA ಎಲ್ಲ ಮಿಕ್ಸ್ ಆಗಿ ಹೋಗ್ಬಿಟ್ಟಿದೆ. ಗಿಡಗಳು ಮನುಷ್ಯರ ರೀತಿ ಬೆಳೆದಿವೆ. ಮೊಸಳೆ ಮೈಯಲ್ಲಿ ಶಾರ್ಕ್ DNA ಇದೆ. ಸೊ ಈ ಸ್ಟ್ರಿಮ್ಮರ್ ಒಳಗಡೆ ವಿತಿನೇ ಇಲ್ಲದೆ ಒಂದರ ಒಳಗಡೆ ಇನ್ನೊಂದು DNA ಮಿಕ್ಸ್ ಆಗಿ ಮ್ಯೂಟೇಷನ್ ಆಗ್ತಾ ಇದೆ ಅಂತ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾಳೆ ಜೋಶಿ. ನಂತರ ಆವತ್ತು ರಾತ್ರಿ ಅಲ್ಲೇ ಪಕ್ಕದಲ್ಲಿ ಒಂದು ಮನೆ ಇದೆ. ಸೊ ಅಲ್ಲೇ ಸ್ಟೇ ಆಗ್ತಾರೆ ಎಲ್ಲರುವೆ. ಆವಾಗ ಅನ್ಯ ಅವಳ ಕೈಯನ್ನೇ ನೋಡ್ತಾ ಇದ್ದಾಳೆ. ಏನೋ ಹುಳ ಅವಳ ಕೈ ಒಳಗಡೆ ಮೂವ್ ಆಗ್ತಾ ಇರೋ ತರ ಅವಳಿಗೆ ಫೀಲ್ ಆಗ್ತಾ ಇದೆ. ಆಮೇಲೆ ನಮ್ಮ ಹೀರೋಯಿನ್ ಮಲ್ಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಫ್ಲಾಶ್ ಬ್ಯಾಕ್ ಕಣ್ಸು. ಏನು ನಿನ್ನ ಗಂಡನಿಗೆ ಗೊತ್ತಾಗ್ಬಿಡ್ತಾ ಅಂತ ಪ್ರೊಫೆಸರ್ ಕೇಳ್ಬೇಕಾದ್ರೆ, ಹೌದು ನಿನ್ನೆ ಅವರು ಹೊರಡಬೇಕಾದ್ರೆ ಅವರ ಬಿಹೇವಿಯರ್ ಹಾಗೇ ಇತ್ತು. ನನಗೆ ತುಂಬ ಗಿಲ್ಟ್ ಫೀಲ್ ಆಗ್ತಾ ಇದೆ. ಇನ್ನು ಮುಂದೆ ಇದನ್ನು ಸ್ಟಾಪ್ ಮಾಡಿ ಬಿಡೋಣ, ನನ್ನ ನೋಡೋಕೆ ಬರಬೇಡ ಅಂತ ಮಾತಾಡ್ತಾ ಇದ್ದಾಳೆ ಲೀನಾ. ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಡಮ್ ಅಂತ ಸದ್ದಾಗುತ್ತೆ. ಏನು ಅಂತ ಕಣ್ಬಿಟ್ರೆ ಅನ್ಯ ನಮ್ಮನ್ನ ಏಮರ್ಸಿ ಬಿಟ್ಟೆ ಅಲ್ಲ ಅಂತ ಗಣ್ಣಿಂದ ನಮ್ಮ ಲೀನಾಗೆ ಹೊಡೆದು ಒಂದು ಚೇರಲ್ಲಿ ಕಟ್ಟಿ ಹಾಕ್ತಾಳೆ. ಜೋಶಿ, ವೆಂಟ್ರಸು ಎಲ್ಲರನ್ನು ಕಟ್ಟಿ ಹಾಕ್ಬಿಟ್ಟು ನಮ್ಮ ಲೀನಾ ಅವಳ ಲಾಕೆಟ್ ನ ತೋರಿಸಿ, ನಿನಗೆ ಆಲ್ರೆಡಿ ಈ ಜಾಗದ ಬಗ್ಗೆ ಗೊತ್ತಿದೆ, ನಿನ್ನ ಹಸ್ಬೆಂಡ್ ಇಲ್ಲಿಗೆ ಬಂದಿದ್ದಾನೆ, ಆದ್ರೂ ನಮಗೆ ಸುಳ್ಳು ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದ್ಬಿಟ್ಟಿದ್ಯಾ. ಇವಾಗ ನನ್ನ ಕೈ ಒಳಗಡೆ ಏನೋ ಹುಳ ಓಡಾಡೋ ಹಾಗೆ ನನಗೆ ಫೀಲ್ ಆಗ್ತಾ ಇದೆ. ಆ ವಿಡಿಯೋದಲ್ಲಿ ಸೋಲ್ಜರ್ನ ಅವರು ಕಟ್ ಮಾಡಿದ ಹಾಗೆ ನೀವು ನನ್ನ ಕಟ್ ಮಾಡಿ ಬಿಡ್ತೀರಾ ಅಲ್ವಾ ಅಂತ ಅಳ್ತಾ ಇದ್ದಾಳೆ. ಪಾಪ ಅನ್ಯ ಭಯದಲ್ಲಿ ಏನೇನೋ ಮಾತಾಡಿ ಅಳ್ತಾ ಇದ್ದಾಳೆ. ಆವಾಗ ಹೊರಗಡೆಯಿಂದ ನನ್ನನ್ನ ಕಾಪಾಡಿ ಅಂತ ಸತ್ತೋಗಿದ್ದ ಶೆಪರ್ಡ್ ಕಿರ್ಚ್ಕೋತಾ ಇದ್ದಾಳೆ. ಅದಕ್ಕೆ ಅನ್ಯ ಗಾಬರಿಯಾಗಿ ಶೆಪರ್ಡ್ ಇನ್ನ ಬದುಕಿದ್ಯಾ ಅಂತ ಹೊರಗಡೆ ಓಡಿ ಹೋಗ್ತಾಳೆ. ಅಷ್ಟೇ ಭಯಂಕರವಾಗಿ ಸದ್ದಾಗುತ್ತೆ. ನಮ್ಮ ಲೀನಾ, ಜೋಶಿ, ಡಾಕ್ಟರ್ ವೆಂಟ್ರಸ್ಗೆ ಏನು ಗೊತ್ತಾಗ್ತಾ ಇಲ್ಲ. ಹಾಗೆ ಸೈಲೆಂಟ್ ಆಗಿ ಕೂತಿದ್ದಾರೆ. ಮತ್ತೆ ಶೆಪರ್ಡ್ ವಾಯ್ಸ್ ಅಲ್ಲಿ ನನ್ನ ಕಾಪಾಡಿ ಅಂತ ಸೌಂಡ್ ಮಾಡ್ಕೊಂಡೆ ಒಂದು ದೊಡ್ಡ ಕರಡಿ ಒಳಗಡೆ ಬರ್ತಾ ಇದೆ. ಹುಡುಗಿರು ಬೆಚ್ಚಿ ಹೋಗ್ತಾರೆ. ಈ ಕರಡಿ ಇವಾಗ ಡೂಪ್ಲಿಕೇಟ್ ಆಗ್ತಾ ಇದೆ ಅನ್ಸುತ್ತೆ, ಇನ್ನ ಫುಲ್ ಆಗಿ ಕಂಪ್ಲೀಟ್ ಆಗಿಲ್ಲ, ಅರ್ಧಂಬರ್ಧ 90% ಡೌನ್ಲೋಡ್ ಆಗಿದೆ ಅಷ್ಟೇ. ಅದಕ್ಕೆ ಈ ಕರಡಿ ಕಾಪಿ ಆಗ್ಬೇಕಾದ್ರೇನೆ ನಮ್ಮ ಶೆಪರ್ಡ್ ನ ಅಟ್ಯಾಕ್ ಮಾಡಿರೋದು. ಅದಕ್ಕೇನೆ ಶೆಪರ್ಡ್ ವಾಯ್ಸ್ ನ ಹಾಗೆ ಕಾಪಿ ಮಾಡ್ಕೊಬಿಟ್ಟಿದೆ. ಎಕ್ಸ್ಪ್ಲೈನೇ ಮಾಡೋಕೆ ಆಗದೆ ಇರೋ ತರ ವಿಚಿತ್ರ ಮಿಕ್ಸಿಂಗ್ ಅಲ್ಲಿ ನಡೀತಾ ಇವೆ ಈ ಸ್ಟ್ರಿಮ್ ಒಳಗಡೆ. ಆ ಕರಡಿ ಹಾಗೆ ನಮ್ಮ ಹುಡುಗಿರ್ನ ಸ್ಮೆಲ್ ಮಾಡಿಬಿಟ್ಟು ಕೊನೆಗೆ ಜೋಶಿನ ಕಚ್ಚೋಣ ಅಂತ ಹೋಗ್ತಾ ಇದೆ.
ಆವಾಗ ಎದ್ದು ಬರ್ತಾಳೆ ನೋಡಿ ನಮ್ಮ ಹುಡುಗಿ. ಅನ್ಯ ಇನ್ನ ಸತ್ತಿಲ್ಲ, ಗನ್ನ ತಗೊಂಡು ಬಂದು ಕರಡಿಗೆ ಶೂಟ್ ಮಾಡಿದ್ರೆ ಅಷ್ಟೇ, ಕರಡಿ ಒಂದೇ ಜಂಪು ಅನ್ಯನ ಕಚ್ಚಿ ಪೀಸ್ ಪೀಸ್ ಮಾಡುತ್ತೆ. ಅದ್ರಲ್ಲಿ ಹೀರೋಯಿನ್ ಮತ್ತೆ ಜೋಶಿ ಕೆಳಗಡೆ ಬಿದ್ದು ಜೋಶಿ ಕೈನ ಬಿಚ್ಕೋತಾಳೆ. ಆದ್ರೆ ನಮ್ಮ ಹೀರೋಯಿನ್ಗೆ ಆಗ್ಲಿಲ್ಲ. ಇವಾಗ ಕರಡಿ ನಮ್ಮ ಹೀರೋಯಿನ್ ಅಟ್ಯಾಕ್ ಮಾಡಿ ಕಚ್ಚೋಕೆ ಟ್ರೈ ಮಾಡ್ಬೇಕಾದ್ರೆ ಇವಾಗ ನಮ್ಮ ಜೋಶಿ ಧೈರ್ಯ ಮಾಡ್ಕೊಂಡು ಗನ್ನ ತಗೊಂಡು ಬಂದು ಕರಡಿಗೆ ಶೂಟ್ ಮಾಡಿ ಸಾಯಿಸ್ತಾಳೆ. ಹಪ್ಪ, ಇಷ್ಟೊಂದು ಸೀನ್ ನಡೆದಿದೆ. ಆದ್ರೆ ಆವಾಗ ಡಾಕ್ಟರ್ ವೆಂಟ್ರಸ್ ಸರಿ ನಡೀರಿ ಹೊರಡೋಣ ಅಂತ ಹೇಳ್ತಾ ಇದ್ದಾಳೆ. ಇವಾಗ್ಲೇನಾ? ಇನ್ನ ಬೆಳಿಗ್ಗೆ ಕೂಡ ಆಗಿಲ್ಲ ಮೇಡಮ್, ಇರಿ. ಇಲ್ಲ ಲೀನಾ, ನಾವು ಇಲ್ಲಿ ಇರೋವರೆಗೂ ನಮ್ಮ ಕಡೆ ಲಾಸ್ ಹೆಚ್ಚಾಗ್ತಾನೇ ಇದೆ. ಅದು ಮಾತ್ರ ಇಲ್ಲ, ನಮ್ಮ ಬ್ರೈನ್ ಜೊತೆ ನಮ್ಮ ಬಾಡಿ ಸರಿಯಾಗಿ ಕನೆಕ್ಟ್ ಆಗ್ತಾ ಇದೆಯಾ? ಇಲ್ಲ, ನಮ್ಮ ಬ್ರೈನ್ ಸ್ಪೀಡಾಗಿ ಯೋಚನೆ ಮಾಡಿದ್ರು ಬಾಡಿ ಸ್ಲೋ ಆಗಿದೆ. ನಾವು ಇಲ್ಲಿಗೆ ಬಂದು 6 ದಿನ ಆಯಿತು, ಆದರೆ ನನಗೇನೋ ಹೊರಗಡೆ ತುಂಬ ದಿನ ಆಗಿರ್ಬೋದು ಅನಿಸುತ್ತೆ. ಇಲ್ಲಿ ಟೈಮ್ ಸ್ಲೋ ಆಗಿದೆ. ಸೊ ಬೇಗ ನಾವು ಲೈಟ್ ಹೌಸ್ಗೆ ಹೋಗಿ ಡಾಟಾನ ಕಲೆಕ್ಟ್ ಮಾಡಿಕೊಂಡು ಹೊರಡಬೇಕು. ನೀವು ಬರ್ತಿರೋ ಇಲ್ವೋ? ನಾನು ಹೋಗ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಅವ್ರ ಪಾಡಿಗೆ ಹೋಗ್ತಾ ಇದ್ದಾರೆ ವೆಂಟ್ರಸ್. ನೆಕ್ಸ್ಟ್ ದಿನ ನಮ್ಮ ಲೀನಾ ಎದ್ದು ಹೊರಗಡೆ ಬಂದ್ರೆ ಜೋಶಿ ಒಬ್ಬಳೇ ಕೂತಿದ್ದಾಳೆ. ಅವಳನ್ನ ಮಾತಾಡಿ ಸಮಾಧಾನ ಮಾಡಿ ಕರ್ಕೊಂಡು ಹೋಗೋಣ ಅನ್ಕೊಂಡ್ರೆ ಜೋಶಿ ಏನೇನೋ ಮಾತಾಡಿಬಿಟ್ಟು ನನ್ನ ಫ್ರೆಂಡ್ಸ್ ಸತ್ತೋಗ್ಬಿಟ್ರು, ಇನ್ ಮುಂದೆ ನನಗೆ ಏನಿದೆ ಅಂತ ಒಂಥರ ಮಾತಾಡ್ಕೊಂಡು ಸಪ್ಪಿಗೆ ಹೋಗ್ತಾ ಇದ್ದಾಳೆ. ಹಿಂದೆನೆ ನಮ್ಮ ಲೀನಾ ಜೋಶಿ ನಿಂತ್ಕೋ, ಜೋಶಿ ನಿಂತ್ಕೋ ಅಂತ ಹೋದ್ರೆ ಹಾಗೆ ಜೋಶಿ ಮೈಯಲ್ಲಿ ಗಿಡಗಳು ಬೆಳೆದು ಹಾಗೆ ಹ್ಯೂಮನ್ ಗಿಡ ಆಗ್ಬಿಡ್ತಿದ್ದಾಳೆ ನಮ್ಮ ಜೋಶಿ. ಆಕ್ಚುಲಿ ಗಿಡಗಳು ಹ್ಯೂಮನ್ ಫಾರ್ಮ್ ಅಲ್ಲಿ ಬೆಳೀತು ಅನ್ಕೊಂಡ್ರೆ ಹ್ಯೂಮನ್ಸೇ ಗಿಡಗಳಾಗ್ಬಿಟ್ಟಿದ್ದಾರೆ ಅಂತ ಇವಾಗ್ಲೇನೆ ಗೊತ್ತಾಗ್ತಾ ಇದೆ. ಅಷ್ಟೇ ನಮ್ಮ ಹೀರೋಯಿನ್ ಬೇಜಾರ್ ಮಾಡ್ಕೊಂಡು ಅವಳ ಬ್ಯಾಗ್ನ ತಗೊಂಡು ನಡೆಯೋಕೆ ಶುರು ಮಾಡ್ತಾಳೆ. ಹೇಗೋ ಕೊನೆಗೆ ಬೀಚ್ ಹತ್ರ ಬಂದಾಯ್ತು. ಆ ಲೈಟ್ ಹೌಸ್ ಹತ್ರನೂ ಬಂದಾಯ್ತು. ಅದ್ರ ಹತ್ರ ಹೋಗ್ಬೇಕಾದ್ರೆ ಇಲ್ಲಿ ಇನ್ನ ಡಿಫ್ರೆಂಟ್ ಆಗಿ ಏನೇನೋ ಇದೆ. ಬೀಚ್ ಮರಳಲ್ಲಿ ಐಸಲ್ಲಿ ಮರ ಬೆಳೆದಿದೆ, ಅಲ್ಲಿ ಇಲ್ಲಿ ಅಂತ ಹ್ಯೂಮನ್ ಬೋನ್ಸ್ ಗಳು ಬಿದ್ದಿವೆ. ಆ ಲೈಟ್ ಹೌಸ್ ನ ಸುತ್ತ ಏನೇನೋ ಬೆಳ್ಕೊಂಡಿವೆ. ನಮ್ಮ ಹೀರೋಯಿನ್ ಲೀನಾ ಹೆದರ್ಕೊಂಡು ಹಾಗೆ ಡೋರ್ನ ಓಪನ್ ಮಾಡಿ ಒಳಗಡೆ ಹೋಗ್ತಾಳೆ. ಹೋದ್ರೆ ಅಲ್ಲಿ ಒಂದು ಡೆಡ್ ಬಾಡಿ ಬೆಂದೋಗಿ ಹಾಗೆ ಕೂತಿದೆ. ಪಕ್ಕದಲ್ಲೇ ಒಂದು ತೂತಿದೆ, ಹೋಳಿದೆ, ಅದನ್ನ ಸುತ್ತ ರೂಟ್ಸ್ ಬೆಳೆದಿವೆ. ಅಲ್ಲಿ ಒಂದು ಕ್ಯಾಮ್ರಾನು ಇದೆ. ಅದನ್ನ ಪ್ಲೇ ಮಾಡಿ ಹೀರೋಯಿನ್ ನೋಡಿದ್ರೆ ನಮ್ಮ ಕೆನ್ನ, ನನ್ನ ಹೆಸರು ಕೆನ್ನ, ನಾನು ಇವಾಗ ಮನುಷ್ಯನ ಏಲಿಯನ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ನ ಮೈ ಒಂಥರ ನೀರ್ ತರ ಆಗ್ಬಿಟ್ಟಿದೆ. ಸೊ ನಾನು ಹೊರಡ್ತೀನಿ. ನಾನು ಹೋದ್ಮೇಲೆ ನೀನಾದ್ರೂ ಹೊರಗಡೆ ಹೋಗಿ ಲೀನಾನ ಮೀಟ್ ಆಗು ಅನ್ಬಿಟ್ಟು ಕೈಯಲ್ಲಿರೋ ಗ್ರಾನೈಟ್ ನ ಬ್ಲಾಸ್ಟ್ ಮಾಡ್ತಾನೆ ಕೆನ್ನ. ಹಾಗೆ ಸುಟ್ಟು ಬೂದಿ ಆಗ್ತಾ ಇದ್ದಾನೆ. ಇದನ್ನ ನೋಡಿ ನಮ್ಮ ಲೀನಾ ಅಳ್ತಾ ಇದ್ದಾಳೆ. ಹಾಗೆ ಅವಳ ಕಣ್ಣು ಶಾಕ್ ಆಗುತ್ತೆ. ಏನು ಅಂತ ನೋಡಿದ್ರೆ ಇನ್ನೊಬ್ಬ ಕೆನ್ನು ವಿಡಿಯೋದಲ್ಲಿ ಬಂದು ನಿಂತ್ಕೋತಾ ಇದ್ದಾನೆ. ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇವಾಗ ಯಾರು ಸತ್ತಿದ್ದು, ನಿಜವಾದ ಕೆನ್ನ ಡೂಪ್ಲಿಕೇಟ್ ಕೆನ್ನ ಅಂತಾನೆ ಡೌಟ್ ಆಗ್ತಾ ಇದೆ ಅಲ್ವಾ ನಮ್ಗೆ. ಆವಾಗ ಆ ಹೋಲಿಂದ ಯಾರೋ ಅಳೋ ತರ ಸದ್ದು ಆಗುತ್ತೆ. ಅದಕ್ಕೆ ನಮ್ಮ ಲೀನಾ ಆ ಹೋಲ್ ಒಳಗಡೆ ಹೋಗಿ ನೋಡಿದ್ರೆ ಡಾಕ್ಟರ್ ವೆಂಟ್ರಸ್ ಅವರ ಮುಖಾನೇ ಅರ್ಧ ಮುಚ್ಕೊಂಡ್ ಬಿಟ್ಟಿದೆ, ಕಣ್ಣೆ ಕಾಣಿಸ್ತಾ ಇಲ್ಲ. ಆದ್ರೂ ನಮ್ಮ ಲೀನಾ ಹತ್ರ ನಾನು ಹೇಗೂ ಸತ್ತೋಗ್ತಾ ಇದ್ದೆ, ಅದಕ್ಕೆ ಆಗಿದಾಗ್ಲಿ ಇಲ್ಲಿ ಏನ್ ತಾನೇ ನಡೀತಾ ಇದೆ ಅಂತ ತಿಳ್ಕೋಬೇಕು ಅಂತಾನೆ ಹೊರಟು ಬಂದ್ಬಿಟ್ಟೆ. ಇಲ್ಲಿ ಮ್ಯೂಟೇಷನ್ ನಡೀತಾ ಇದೆ ಲೀನಾ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲದೆ ಎಲ್ಲವೂ ಮಿಕ್ಸ್ ಆಗಿ ಒಂದಾಗಿ ಮ್ಯೂಟೇಷನ್ ಆಗ್ತಾ ಇದೆ, ಬೆಳೀತಾ ಇದೆ. ಇದನ್ನ ನಾವು ಸರಿ ಮಾಡೋಕೆ ಆಗಲ್ಲ. ಅಷ್ಟೇ, ಎಲ್ಲ ಮುಗೀತು. ಇದೇ ಆನಿಹೈಲೇಷನ್, ಸರ್ವನಾಶ. ಮತ್ತೆ ಅದು ನನ್ನ ಮೈ ಒಳಗಡೆ ಹೋಗ್ಬಿಟ್ಟಿದೆ. ಅದು ಎಲ್ಲವನ್ನು ಚೇಂಜ್ ಮಾಡೋಕೆ ನೋಡ್ತಾ ಇದೆ. ನಮ್ಮ ಭೂಮಿಯನ್ನೇ ಬದಲಾವಣೆ ಮಾಡಬೇಕು ಅಂತ ನೋಡ್ತಾ ಇದೆ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ವೆಂಟ್ರಸ್ ಬಾಯಿಂದ ಜೋರ್ ಬೆಳಕು ಉಂಟಾಗುತ್ತೆ. ಹಾಗೆ ವೆಂಟ್ರಸ್ ವ್ಯಾನಿಶ್ ಆಗ್ಬಿಡ್ತಾಳೆ, ಕಾಣೆ ಆಗ್ಬಿಡ್ತಾಳೆ. ಆವಾಗ ಒಂದು ಬಬಲ್ ಕ್ರಿಯೇಟ್ ಆಗುತ್ತೆ. ನೋಡಿ, ಇವನೇ ಇವೆಲ್ಲದಕ್ಕೂ ಕಾರಣ. ಇವನೇ ಸ್ಟಾರ್ಟಿಂಗ್ ಅಲ್ಲಿ ಆಕಾಶದಿಂದ ಬಂದು ಈ ಲೈಟ್ ಹೌಸ್ ಒಳಗಡೆ ಬಿದ್ದ ಆ ಏಲಿಯನ್. ಇವನಿಗೆ ಅಂತ ಒಂದು ರೂಪ ಇಲ್ಲ, ಆದ್ರೆ ಪ್ರಿಸಮ್ ನ ರೆಫ್ಲೆಕ್ಟ್ ಮಾಡಿ ಮ್ಯೂಟೇಷನ್ ಉಂಟು ಮಾಡ್ತಾ ಇದ್ದಾನೆ. ಹಾಗೆ ನಮ್ಮ ಭೂಮಿಯನ್ನೇ ನಾಶ ಮಾಡ್ತಾ ಇದ್ದಾನೆ ಈ ಏಲಿಯನ್. ಇವಾಗ ವೆಂಟ್ರಸ್ ಬಾಡಿಯಲ್ಲಿ ಕ್ಯಾನ್ಸರ್ ಇದ್ದಿದ್ರಿಂದ ಅವಳ ಬಾಡಿ ಇವನಿಗೆ ಡೂಪ್ಲಿಕೇಟ್ ಮಾಡೋಕೆ ಅಡ್ಜಸ್ಟ್ ಆಗ್ಲಿಲ್ಲ. ಸೊ ಅವಳನ್ನ ವ್ಯಾನಿಶ್ ಮಾಡ್ಬಿಟ್ಟ. ಇವಾಗ ನಮ್ಮ ಹೀರೋಯಿನ್ ಬಾಡಿಯಿಂದ ಒಂದೇ ಒಂದು ಡ್ರಾಪ್ ಬ್ಲಡ್ ನ ಮಾತ್ರ ತಗೊಂಡು ಹಾಗೆ ಒಂದು ಏಲಿಯನ್ ಫಾರ್ಮಿಗೆ ಬರ್ತಾ ಇದ್ದಾನೆ. ಅಷ್ಟೇ, ನಮ್ಮ ಹೀರೋಯಿನ್ ಹೆದರ್ಕೊಂಡು ಮತ್ತೆ ಆ ಹೋಲಿಂದ ಹೊರಗಡೆ ಬಂದ್ರೆ ಅಷ್ಟರಲ್ಲಿ ಆ ಏಲಿಯನ್ ಮೇಲ್ಗಡೆ ಬಂದು ನಿಂತಿದೆ. ಗಾಬರಿ ಆಗೋಗ್ಬಿಡ್ತಾಳೆ ನಮ್ಮ ಹೀರೋಯಿನ್. ನಮ್ಮ ಲೀನಾ ಏನ್ ಮಾಡ್ತಾಳೋ ಅದನ್ನೇ ರೆಫ್ಲೆಕ್ಟ್ ಮಾಡ್ತಾ ಇದೆ ಆ ಏಲಿಯನ್. ನಮ್ಮ ಲೀನಾ ಅದನ್ನ ಹೊಡೆಯೋಣ ಅನ್ಕೊಂಡ್ರೆ ಅಷ್ಟೇ, ನಮ್ಮ ಹೀರೋಯಿನ್ ಹೊಡೆದು ಬೀಳಿಸ್ಬಿಟ್ಟು ಮತ್ತೆ ನಮ್ಮ ಹೀರೋಯಿನ್ ಬಿದ್ದು ಒದ್ದಾಡ್ತಾ ಇದ್ದಾಳೆ ಅಲ್ವಾ, ಆ ತರನೇ ರೆಫ್ಲೆಕ್ಟ್ ಮಾಡ್ತಾ ಇದೆ. ಇವಾಗ ನಮ್ಮ ಹೀರೋಯಿನ್ ಕಾಪಿ
ಕಾಪಿ ಮಾಡಿರೋದ್ರಿಂದ ಅವಳ ಎಮೋಷನ್ಸ್ ನೆಕ್ಸ್ಟ್ ಲೀನಾ ಏನ್ ಮಾಡ್ತಾಳೆ ಅನ್ನೋದೆಲ್ಲ ಕೂಡ ಅದಕ್ಕೆ ಗೊತ್ತಿದೆ ಅನ್ಸುತ್ತೆ. ನಮ್ಮ ಹೀರೋಯಿನ್ ಮಾಡೋಕು ಮುಂಚೆ ಒಂದ್ ಸೆಕೆಂಡ್ ಮುಂಚೆನೆ ಅದು ರಿಫ್ಲೆಕ್ಟ್ ಮಾಡ್ತಾ ಇದೆ. ಸೊ ನಮ್ಮ ಹುಡುಗಿ ಭಯ ಪಡ್ಕೊಂಡು ಓಡಿ ಹೋಗಿ ಡೋರ್ನ ಓಪನ್ ಮಾಡೋಣ ಅನ್ಕೊಂಡ್ರೆ ಅದು ಓಡಿ ಹೋಗಿ ನಮ್ಮ ಹೀರೋಯಿನ್ ಮೇಲೇನೆ ಬಿದ್ಕೋತಾ ಇದೆ. ನಮ್ಮ ಲೀನಾ ಕೈಯಲ್ಲಿ ಆಗ್ತಾನೆ ಇಲ್ಲ, ತಡ್ಕೊಳಕ್ ಆಗ್ತಾನೆ ಇಲ್ಲ, ತುಂಬಾ ವೆಯ್ಟ್ ಆಗಿದೆ. ಈ ಪೊಸಿಷನ್ ನೋಡಿದ್ರೆ ಹೀರೋಯಿನ್ ಹೇಗೆ ಅವಳ ಮೇಲೆ ಏನೋ ವೆಯ್ಟ್ ಆಗಿ ಬೀಳೋ ತರ ಫೀಲ್ ಮಾಡ್ತಾ ಇದ್ದವಳೋ ಅದನ್ನೇ ಆ ಏಲಿಯನ್ ಫೀಲ್ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಹೀರೋಯಿನ್ ಹಾಕಿ ಅಮುಕ್ತಾ ಇದೆ. ಹೀರೋಯಿನ್ ಇದನ್ನು ಅರ್ಥ ಮಾಡ್ಕೊಂಡು ರಿಲ್ಯಾಕ್ಸ್ ಆಗ್ತಾಳೆ, ಹಾಗೆ ಸೈಡಿಗೆ ಬಂದು ನಿಂತ್ಕೋತಾಳೆ. ಅದು ಹಾಗೆ ರೆಫ್ಲೆಕ್ಟ್ ಮಾಡುತ್ತೆ. ಸೊ ನಮ್ಮ ಹೀರೋಯಿನ್ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡಿ ಒಂದು ಗ್ರಾನೈಟ್ ನ ತಗೊಂಡು ಅದ್ರ ಕೈಗೆ ಕೊಡ್ತಾಳೆ. ಅದು ರೆಫ್ಲೆಕ್ಷನ್ ಇಂದ ತಗೊಳುತ್ತೆ. ಹೀರೋಯಿನ್ ಕೈನ ಮುಟ್ಟಿದ್ರಿಂದ ಹಾಗೆ ನಮ್ಮ ಹುಡುಗಿ ರೂಪಕ್ಕೆ ಚೇಂಜ್ ಆಗ್ತಾ ಇದೆ ಆ ಏಲಿಯನ್. ಆವಾಗ ನಮ್ಮ ಲೀನಾ ಬಾಂಬ್ ಕ್ಲಿಪ್ ನ ರಿಮೂವ್ ಮಾಡಿಬಿಟ್ಟು ಅಲ್ಲಿಂದ ಫಟ್ ಫಟ್ ಅಂತ ಹೊರಗಡೆ ಓಡಿ ಬಂದು ಬಿಡ್ತಾಳೆ. ಇಲ್ಲಿ ಒಳಗಡೆ ಬಾಂಬ್ ಬ್ಲಾಸ್ಟ್ ಆಗಿ ಆ ಏಲಿಯನ್ ಹಾಗೆ ಸುಟ್ಟು ಬೂದಿ ಆಗ್ತಾ ಇದೆ. ಆವಾಗ ಬೆಂಕಿ ಉರ್ಕೊಂಡು ಗೋಡೆಗಳ ಮೇಲೆ ಅದು ಕೈ ಮಡಗಬೇಕಾದ್ರೆ ಹಾಗೆ ಆ ಲೈಟ್ ಹೌಸೇ ಹತ್ಕೊಂಡು ಹುರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಹೊರಗಡೆ ನಮ್ಮ ಲೀನಾ ಹಪ್ಪ ಅಂತ ನೋಡ್ಬೇಕಾದ್ರೆ ಆ ಏಲಿಯನ್ ಇಂದ ಕ್ರಿಯೇಟ್ ಆಗಿದ್ದ ಎಲ್ಲ ಮ್ಯೂಟೇಷನ್ಸ್ ಹಾಗೆ ಬೆಂಕಿ ಹಿಡ್ಕೊಂಡು ಉರಿದು ವ್ಯಾನಿಶ್ ಆಗ್ತಾ ಇದೆ. ಆ ಸ್ಟ್ರಿಮ್ಮರ್ ಅದೇ ಆ ಜೆಲ್ಲಿ ತರ ಉಂಟಾಗಿತ್ತಲ್ಲ ಲೇಯರ್, ಅದು ಹಾಗೆ ಮಾಯವಾಗುತ್ತೆ. ಎಲ್ಲ ಸರಿ ಹೋಯ್ತು. ಇವಾಗ ಪ್ರೆಸೆಂಟ್. ಹಾಗಾದ್ರೆ ನೀವು ಆ ಏಲಿಯನ್ ನೋಡಿದ್ರಾ? ಹೌದು ನೋಡ್ದೆ. ಅದು ಯಾವ ರೂಪದಲ್ಲಿ ಇತ್ತು ಎಕ್ಸ್ಪ್ಲೈನ್ ಮಾಡೋಕೆ ಆಗುತ್ತಾ? ಇಲ್ಲ, ಅದಕ್ಕೆ ಅಂತ ಒಂದು ರೂಪನೇ ಇರಲಿಲ್ಲ. ಸರಿ ಮಿಸಸ್ ಲೀನಾ, ಹೇಗೋ ಇವಾಗ ಸ್ಟ್ರಿಮ್ ಎಲ್ಲ ಹೊರಟೋಗ್ಬಿಟ್ಟಿದೆ, ಎಲ್ಲ ಸರಿ ಹೋಗ್ಬಿಟ್ಟಿದೆ, ಅದಕ್ಕೆ ನಿಮ್ಮನ್ನ ಫ್ರೀಯಾಗಿ ಬಿಡ್ತಾ ಇದ್ದೀವಿ. ಸರಿ ಸರ್, ಥ್ಯಾಂಕ್ಸ್. ಎಲ್ಲಿ ನನ್ನ ಹಸ್ಬೆಂಡ್? ಅವರು ಒಳಗಡೆನೆ ಇದ್ದಾರೆ ಅಂತ ಲೀನಾನ ಅವಳ ಹಸ್ಬೆಂಡ್ ಹತ್ರ ಕರ್ಕೊಂಡು ಹೋಗಿ ಬಿಡ್ತಾರೆ. ನೀನು ನಿಜವಾಗ್ಲೂ ನನ್ನ ಲೀನಾನ ಅಂತ ಕೆನ್ ಕೇಳ್ಬೇಕಾದ್ರೆ ಹೌದು ಅಂತ ಹೀರೋಯಿನ್ ತಪ್ಕೋತಾಳೆ. ಇಬ್ಬರು ಖುಷಿಯಾಗಿ ತಪ್ಕೊಂಡಿದ್ದಾರೆ ಅಂತ ನಾವು ಅನ್ಕೊಂಡ್ರೆ ಅವರ ಇಬ್ಬರ ಕಣ್ಣನ್ನು ನೋಡಿದ್ರೆ ಇಬ್ಬರ ಕಣ್ಣು ಶೈನಿಂಗ್ ಆಗ್ತಾ ಇವೆ, ಮಿಂಚ್ತಾ ಇವೆ. ಅಂದ್ರೆ ಏನರ್ಥ? ಆ ಏಲಿಯನ್ ಸತ್ತೋಗಿದ್ರು ಸರಿ, ವ್ಯಾನಿಶ್ ಆಗಿದ್ರು ಸರಿ, ಅದು ಕ್ರಿಯೇಟ್ ಮಾಡಿದ ಮ್ಯೂಟೇಷನ್ಸ್ ಇನ್ನ ನಮ್ಮ ಕೆನ್ ಮತ್ತೆ ಲೀನಾ ಮೈ ಒಳಗಡೆ ಇದೆ ಅಂತ. ಮೇ ಬಿ ಸೆಕೆಂಡ್ ಪಾರ್ಟ್ ಬರೋ ಚಾನ್ಸಸ್ ಇದೆ. ಆ ಏಲಿಯನ್ ಭೂಮಿನ ನಾಶ ಮಾಡೋಕೆ ಬಂದಿಲ್ಲ, ಆದ್ರೆ ಇಷ್ಟ ಬಂದ ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡಿ ಹೊಸ ಹೊಸ ಜೀವಿಗಳನ್ನ ಉಂಟು ಮಾಡ್ತಾ ಇದೆ, ಕ್ರಿಯೇಚರ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ದಿದೆ. ಇವಾಗ ಸಿಂಪಲ್ ಎಕ್ಸಾಂಪಲ್, ಕೆಲವೊಬ್ಬರು ಎಲ್ಲವನ್ನು ತಿಂತಾರೆ, ಆದ್ರೆ ಒಂದೇ ಸಮಯದಲ್ಲಿ ಚಿಕನ್, ಮಟನ್, ವೆಜಿಟೇಬಲ್ಸ್, ಸ್ವೀಟು, ಖಾರ, ಪಿಜ್ಜಾ, ಬರ್ಗರ್, ಐಸು, ಅನ್ನ ಸಾಂಬಾರು, ಹಪ್ಳ, ಉಪ್ಪಿನಕಾಯಿ ಅಂತ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದೇ ಹೊತ್ತು ತಿಂದ್ರೆ ಏನಾಗುತ್ತೆ? ಹೊಟ್ಟೆಗೆ ಸೇರಲ್ಲ, ವಾಂತಿ ಆಗುತ್ತೆ, ಲೂಸ್ ಮೋಷನ್ ಆಗುತ್ತೆ. ಯಾಕೆ? ಮೆಂಟೋಸ್ ತಿಂದು 7 ಸ್ಪ್ರೈಟ್ ಕುಡಿದ್ರೆ ಸಾವು ಖಚಿತ ಅಲ್ವಾ? ಈ ತರ ಡಿಫ್ರೆಂಟ್ ಮ್ಯೂಟೇಷನ್ಸ್ ನ ಆ ಏಲಿಯನ್ ಭೂಮಿಗೆ ಮಾಡಿದ್ರೆ ಏನಾಗುತ್ತೆ? ನಮ್ಮ ಭೂಮಿ ಅದನ್ನ ತಡ್ಕೊಳ್ಳುತ್ತಾ? ಇಲ್ಲ ಅಲ್ವಾ? ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.